ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸೋದಕ್ಕೆ ಕಾರಣ ಏನು? ಗಾಂಧಿ ಫೋಟೋಕ್ಕೆ ಗುಂಡಾರಿಸ್ಬಿಟ್ಟು ಗೋಡ್ಸೆನ ನವೀಕರಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ನರೇಂದ್ರ ಮೋದಿ ಅವರು ಇವ್ರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಾರೆ. ವಿದೇಶಕ್ಕೆ ಹೋದಾಗ ಗಾಂಧಿಯನ್ನು ಸ್ಮರಿಸ್ತಾರೆ. ಮನಮೋಹನ್ ಸಿಂಗ್ಗೆ ಗೊಂದಲಕ್ಕೊಳಗಾಗಿದ್ರು, ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಆದ್ರೆ ಸೋನಿಯಾ ಗಾಂಧಿ ಪಟ್ಟಿ ಹಿಡಿದುಬಿಟ್ಟು ಇದನ್ನು ಜಾರಿಗೊಳಿಸಕ್ಕೆ ಉದ್ಯೋಗ ಖಾತ್ರಿ ಕೊಡಬೇಕು. ಅವಾಗ 360 ದಿನ ಅಂತ ಮಾತಾಡ್ತಾ ಇದ್ರು. ವರ್ಷದಲ್ಲಿ 100 ದಿನಗಳ ಕಾಲ ನೀವು ಉದ್ಯೋಗವನ್ನು ಕೊಡಲೇಬೇಕು. ಮನಮೋಹನ್ ಸಿಂಗ್ನ ಬೈತಾರೆ, ಯಾರನ್ನ ಬೈತಾರೆ, ಸೋನಿಯಾ ಗಾಂಧಿಗಂತೂ ಬಾಯಿ ಸಿಕ್ಕಂಗೆ ಬಿಡ್ತಾರೆ. ಬೇರೆ ಪಕ್ಷದವರ ಜೊತೆಗೆ ಎಕ್ಸ್ಪೆಷಲಿ ಬಿಜೆಪಿ ಅತಿ ಹೆಚ್ಚು ಕೆಟ್ಟ ಭಾಷೆಯಲ್ಲಿ ಬಳಸ್ತಾರೆ. 11 ವರ್ಷಗಳಂತೂ ಅದಂತೂ ಒಂದು ವಿಕೃತಿ ಮಟ್ಟಕ್ಕೆ ಹೋಗಿದೆ. RT ಆಕ್ಟ್ನ ದುರ್ಬಲಗೊಳಿಸಿದ್ರು, ಶಿಕ್ಷಣಕ್ಕೂ ಕಾಯ್ದೆನ ದುರ್ಬಲಗೊಳಿಸಿದ್ರು, ಫುಡ್ ಸೆಕ್ಯೂರಿಟಿ ಆಕ್ಟ್ ದುರ್ಬಲಗೊಳಿಸಿದ್ರು, ಜನಪರ ಕಾಯ್ದೆಗಳನ್ನ ದುರ್ಬಲಗೊಳಿಸ್ತಾ ಬಂದ್ರು. ಬಿಜೆಪಿ ಜನಸಾಮಾನ್ಯರಿಗೆ ಕೊಟ್ಟ ಕೊಡುಗೆ ಏನು ಕೊಟ್ಟಿಲ್ಲ. ಇವತ್ತು ಇಡಿಯನ್ನ ತಗೊಂಡು ಯಾವ ರೀತಿ ದಾಳಿ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ. UAP ಇಟ್ಕೊಂಡು ಎಂತೆಂತನ್ನೆಲ್ಲ ಅರೆಸ್ಟ್ ಮಾಡಿದಾರೆ ಅಂತ ನೋಡ್ತಾ ಇದೀವಿ. ಆದ್ರೆ ಜನಪರ ಕಾಯ್ದೆಗಳನ್ನ ದುರ್ಬಲಗೊಳಿಸಿ. ಸರ್, ಈಗ ಜಿ ರಾಮ್ಜಿ ಏನಕ್ಕೆ ಬಂದಿದ್ದು, ಅದು ಏನಕ್ಕೆ ಇಡಬೇಕಿತ್ತು? ಅದನ್ನ ಸದನದಲ್ಲಿ ಒಬ್ಬ ಸಂಸದರು ಮಾತಾಡಿದ್ದಾರೆ. ಚೌಡರು ಹೇಳ್ತಾ ಇದ್ದಾರೆ, ಈ ಜಿ ರಾಮ್ಜಿ ಅಂತ ಹೇಳಕ್ ಕಲ್ತ್ಕೊಳ್ಳಿ, ರಾಮನ ಹೆಸರು ಇನ್ನಾದ್ರೂ ರಾಮನ ಹೆಸರು ಜಪ್ಸಿ ಅನ್ನುವಂಥದ್ದು. महात्मा गांधी स्वयं राम राज्य की स्थापना की बात करते थे और उनके अंतिम शब्द भी हे राम थे. बापू जी का पूरा सम्मान करते हुए राम राज्य की स्थापना मतलब दैहिक दैविक भौतिकता का राम राज्य काहू नहीं व्यापा. इसलिए माननीय अध्यक्ष महोदय, ये पूरा दिन महात्मा गांधी जी की भावनाओं के अनुरूप है, राम राज्य की स्थापना के लिए है. बहुत बहुत धन्यवाद. ಜಿ ರಾಮ್ಜಿ ಇದೇನು ನಿಜವಾದ ರಿಕ್ವೈರ್ಮೆಂಟ್ ಇತ್ತಾ? ಇವರು ಗಾಂಧಿ ವರ್ಸಸ್ ರಾಮ ತರ್ತಾ ಇದ್ದಾರೆ ಗೊತ್ತಿಲ್ಲ. ಹೆಸರು ಚೇಂಜ್ ಮಾಡಿದ್ರೆ ಭ್ರಷ್ಟಾಚಾರ ಆಗತ್ತಾ? ಹಂಗಂದ್ರೆ ಗಾಂಧಿ ಭ್ರಷ್ಟ ಅಂತ ಹೇಳಿಕೊಂಡಿದ್ದಾರೆ ಅವರು. ಗಾಂಧಿ ಹೆಸರಿದ್ದಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು, ರಾಮನ ಹೆಸರಿಗೆ ಬಂದಾಗ ಭ್ರಷ್ಟಾಚಾರ ಕಮ್ಮಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ರಾಮನ್ ತರನೇ ಇರಿ, ಯಾಕೆ ರಾವಣನ್ ತರ ಮಾಡ್ತೀರಾ ನೀವು? ರಾಮ ಮಾಂಸಾರ ಸೇವಿಸ್ತಿದ್ದ ಅಂತ ಹೇಳ್ಬಿಟ್ರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸರ್ಕಾರ ಗ್ರೌಂಡ್ ವರ್ಕ್ ಏನು ಮಾಡಲ್ವಾ? ಇವ್ರು ಮಾಡಿಲ್ಲ ಅಂತ ಹೇಳ್ತಿರೋದು. ಗ್ರೌಂಡ್ ವರ್ಕ್ ಮಾಡಕ್ಕೆ ಸಾಧ್ಯ ಇಲ್ಲ. ಮೋದಿ ಅವರು ಗುಜರಾತ್ CM ಅವಾಗೆಲ್ಲ ಭ್ರಷ್ಟಾಚಾರನೇ ಇರ್ಲಿಲ್ವಾ ಈ ಸಂಬಂಧಪಟ್ಟ ಖಾತೆ? ಅವರೇ ಹೇಳ್ಬೇಕು, ಬಿಜೆಪಿ ಅವರು ಹೇಳ್ಬೇಕು. ಗುಜರಾತ್ ಮಾಡಲ್ಲ ಅಂತ ಹೇಳ್ತಾನೆ. ಅತಿ ಹೆಚ್ಚಿನ ಪ್ರಮಾಣದ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ, ಸ್ತಂಭಗಳಿದ್ದಾವೆ, ಬಡತನ ಇದೆ ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಅಸಮಾನತೆ ನೀವು ಗುಜರಾತ್ ನೋಡ್ಬೋದು. ನರೇಗಾದು ಕರಪ್ಷನ್ ಇದೆ ಅಂತ ಹೇಳಿದ್ರಲ್ಲ, ಮೋದಿ ಅವರು 2013 ತನಕ ಅವರೇ CM ಇದ್ರು, ಅದಕ್ಕಿಂತ ಮುಂಚೆನೆ ಬಂದಿದ್ದು. ಸೊ ಹಾಗಾದ್ರೆ ಇವರು ಕರಪ್ಷನ್ ಅಲ್ಲಿ ಭಾಗಿಯಾಗಿದ್ದಾರ? ಅಂಬಾನಿ ಅದಾನಿಯ ಇಬ್ಬರ ಸಂಪತ್ತು ಇವತ್ತು ಹತ್ತತ್ರ 15 ಲಕ್ಷ ಕೋಟಿ ಆಗಿದೆ. ಅಂದ್ರೆ 4 ರಾಜ್ಯಗಳ ಬಜೆಟ್ ಇವತ್ತು ಅಂಬಾನಿ ಮತ್ತು ಅದಾನಿಯ ಸಂಪತ್ತಾಗಿದೆ. ಇದು ಭ್ರಷ್ಟಾಚಾರ ಅಲ್ವಾ? 30% ಇಂದ ಏನೆಲ್ಲ ಅನಾನುಕೂಲಗಳಾಗುತ್ತೆ ರಾಜ್ಯ ಸರ್ಕಾರಗಳಿಗೆ? ಈ ಅಭಿವೃದ್ಧಿ ಯೋಜನೆಗಳಿಗೆ ಅಲೋಕೇಶನ್ ಆಲ್ರೆಡಿ ಕಡಿಮೆ ಆಗಿದೆ, ಅದರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಬಹುಶಃ ಗ್ಯಾರಂಟಿಗಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಿಂದಿನ ಸರ್ಕಾರ ಅಂದ್ರೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇತ್ತಲ್ಲ, ಅದು ಮಾಡಿದ್ದು ಎಷ್ಟು % ಮಾಡಿತ್ತು, ಮತ್ತೆ ಏನೆಲ್ಲ ಮಾಡಿತ್ತು? ಮೋದಿ ಅವ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಏನೆಲ್ಲ ಪಾಲಿಸಿಗಳನ್ನ ಮಾಡ್ತು, ಯಾವ್ದಾದ್ರು ತೆಗಿತ್ತು? ನರೇಗಾ, ಶಿಕ್ಷಣ ಹಕ್ಕು ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಆಹಾರ ಭದ್ರತೆ ಕಾಯ್ದೆ, ಇವು ನಿಜವಾದಂಥ ಜನಪರ ಕಾಯ್ದೆಗಳೇ. ಇದಕ್ಕೆ ಸರಿಸಾಟಿ ಆದಂಥ ಯಾವುದೇ ಕಾಯ್ದೆಯನ್ನು ಕಳೆದ 10-11 ವರ್ಷಗಳಲ್ಲಿ ಈ ಮೋದಿ ನೇತೃತ್ವದ ಸರ್ಕಾರ ಮಾಡಿಲ್ಲ ಅಂತ ನಾನು ವಿಷಾದದಿಂದ ಹೇಳಬೇಕಾಗುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್. ಮತ್ತೆ ಇತ್ತೀಚೆಗೊಂದು ಗಲಾಟೆ ಸ್ಟಾರ್ಟ್ ಆಗಿದೆ. ಗಲಾಟೆನೋ ಅಥವಾ ಏನಂತ ಗೊತ್ತಿಲ್ಲ, ಇದು ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಎಲ್ಲರಿಗೂ ಕ್ಲಾರಿಟಿ ಇಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನರೇಗಾ ರಾಮ್ಜಿ ಏನಿದು ಅಂತ ಅಂದ್ಬಿಟ್ಟು. ಸೊ ಆಕ್ಚುಲಿ ನರೇಗಾ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಮಾಡಿದ ಪರ್ಪಸ್ ಏನು, ವಿಷನ್ ಏನಿತ್ತು ಸರ್? ನರೇಗಾ ಅದಕ್ಕೊಂದು ಒಂದು ದೊಡ್ಡ ಶ್ರಮನೇ ಇದೆ ಸರ್ ಅದರಿಂದ. ಇದು UPA 1 ಅಧಿಕಾರಕ್ಕೆ ಬಂದ ಸಂದರ್ಭ 2004ರಲ್ಲಿ ಆಗಿನ ವಾಜಪೇಯಿ ನೇತೃತ್ವದ NDA ಸರ್ಕಾರ ಏನು ಇಂಡಿಯಾ ಶೈನಿಂಗ್ ಅಂತ ಆಯಿತು, ಅದೆಲ್ಲ ಗೊತ್ತಿದೆ ನಿಮಗೆ. ಸೋತು
UPA ಸರ್ಕಾರ, ಒಂದು ಮೈತ್ರಿ ಸರ್ಕಾರ ಬಂತು. ಅದಕ್ಕೆ ಎಡಪಕ್ಷಗಳು ಬಾಹ್ಯ ಬೆಂಬಲ ಕೊಟ್ಟಿದ್ದು. UPA 1 ಅವಧಿ, 2 ಅವಧಿ ಇದೆ, UPA 1, UPA 2, 2004ರಿಂದ 2009, 2009ರಿಂದ 2014. 2 ಅವಧಿ, ಮೊದಲನೇ ಅವಧಿಯ ಅರ್ಧ ಭಾಗ ಕಮ್ಯುನಿಸ್ಟ್ ಸರ್ಕಾರಗಳು ಅವರಿಗೆ ಬಾಹ್ಯ ಬೆಂಬಲ ಕೊಟ್ಟಂತ ಸಂದರ್ಭ. ಒಂದು ಅಲ್ಪಸಂಖ್ಯಾತ ಸರ್ಕಾರ ಮತ್ತು ಒಂದು ಮೈತ್ರಿ ಸರ್ಕಾರ ಇತ್ತು, ಅದು ಗೊತ್ತಿದೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಕಾಲ. ಆಗ ಒಂದು ಮನಮೋಹನ್ ಸಿಂಗ್ ಅಂತವರು ಒಂದು ಜಾಗತೀಕರಣದ ಒಂದು ರೂವಾರಿಗಳಾಗಿದ್ರು. ಈಸ್ ಎ ಪಯನರ್ ಅಂತ ಅಂತಾರೆ, ಟಾರ್ಚ್ ಬಿಯರರ್. 1992ರಲ್ಲಿ ಜಾಗತೀಕರಣ ತಂದ್ರು, ಅದರ ಪರವೇ ಚರ್ಚೆ ಆಗಿದೆ, ಅದು ಬೇರೆ ಪ್ರಶ್ನೆ. ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭ. ಆ ನಂತರ 10 ವರ್ಷಗಳ ಕಾಲ ಜಾಗತೀಕರಣದ ಒಂದು ಅಸಮಾನತೆ ಹೆಚ್ಚಾಗ್ತಾ ಇತ್ತು, ಇನ್ಇಕ್ವಾಲಿಟಿ. ಆಗ್ಲೇ ನಿಧಾನಕ್ಕೆ ಒಂದು ಉಳ್ಳವರ ಸಂಖ್ಯೆ ಕಡೆ ಸಂಪತ್ತು ನಿಧಾನಕ್ಕೆ ಕ್ರೋಢೀಕರಣಗೊಳ್ತಿರುವಂಥ, ಹಂತವಾಗಿ ಕ್ರೋಢೀಕರಣಗೊಳ್ತಿರೋ ಇವತ್ತಿನ ಸಂದರ್ಭಕ್ಕೆ ಒಂದು ಶುರುವಾಗಿತ್ತು ಅದು. ಮತ್ತು ಇಲ್ಲ ಅಸಮಾನತೆ ಶುರುವಾಗಿತ್ತು. ಒಂದು ರೀತಿಯ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ, ಉದ್ಯೋಗ ಮಾರುಕಟ್ಟೆ ಬದಲಾವಣೆ ಆಗ್ತಾ ಇತ್ತು. ನಿಮಗೆಲ್ಲ ಗೊತ್ತಿದೆ 2004ರ ಸಂದರ್ಭ ಹೇಗಿತ್ತು ಅಂತೇಳಿ. ಇದ್ದಕ್ಕಿದ್ದಂಗೆ ಒಂದು ಸಾಫ್ಟ್ವೇರ್ ಬೂಮ್ ಶುರುವಾಯಿತು, ಕಮ್ಯುನಿಕೇಶನ್ ಅಲ್ಲಿ ಇದು ಶುರುವಾಯಿತು. ಒಂದು ಸಂಕ್ರಮಣ ಕಾಲ, ಸಂಕ್ರಮಣ ಕಾಲ. ನಿರುದ್ಯೋಗನೂ ಇತ್ತು, ಹೊಸ ಆಶೆಗಳು ಕಾಣ್ತಿದ್ದಂಥ ಕಾಲ. ಬಟ್ ಅದು ಸರ್ಕಾರ ಸ್ವಾಮ್ಯದ ಉದ್ಯಮಗಳು, ಪಬ್ಲಿಕ್ ಸೆಕ್ಟರ್ಸ್ಗಳ ಮೇಲೆ ಸರ್ಕಾರದ ಹೂಡಿಕೆ ಕಡಿಮೆ ಆಗ್ತಾ ಬಂತು. HMT, ಬೆಂಗಳೂರು HMT ಅಥವಾ ತುಮಕೂರಿನ ವಾಚ್ ಒಂದು HMT ವಾಚ್ ಇದೆ. HMT ವಾಚು ನಿಧಾನಕ್ಕೆ ಮುಚ್ತರುವಂತ ಹಂತ ಅದು. ಈ ಥರದ್ದೊಂದು ಬದಲಾವಣೆಗಳು ಸರ್ಕಾರಿ ಸ್ವಾಮ್ಯದ ಪಬ್ಲಿಕ್ ಸೆಕ್ಟರ್ಸ್ಗಳ ಮೇಲೆ ಸರ್ಕಾರದ ಹೂಡಿಕೆ ಕಡಿಮೆ ಆಗ್ತಿದ್ದಂಥ ಕಾಲ. ಯಾಕಂದ್ರೆ ವಾಜಪೇಯಿ ಸರ್ಕಾರದಲ್ಲಿ ಅರುಣ್ ಶೌರಿ ಅವರನ್ನು ಪ್ರತ್ಯೇಕ ಒಂದು ಖಾತೆ ಹುಟ್ಟಿ ಹಾಕಿದ್ರು. ಬಂಡವಾಳ ಹಿಂತೆಗೆತ ಹೂಡಿಕೆ, ಬಂಡವಾಳ ಹಿಂತೆಗೆತ, ಅದಕ್ಕೋಸ್ಕರ ಒಂದು ಖಾತೆ ಇತ್ತು. ಅರುಣ್ ಶೌರಿ ಅದಕ್ಕೆ ಮಂತ್ರಿ ಆಗಿದ್ರು. ಡಿಸ್ಇನ್ವೆಸ್ಟ್ಮೆಂಟ್ ಇಲಾಖೆ ಇದುವರೆಗೂ ಇರ್ಲಿಲ್ಲ ಅಂತ ಖಾತೆ. ಏನ್ ರೀಸನ್, ಯಾವ ಪರ್ಪಸ್ಗೋಸ್ಕರ ಅಂದ್ರೆ ನಷ್ಟದಲ್ಲಿರುವಂತಹ ಪಬ್ಲಿಕ್ ಸೆಕ್ಟರ್ಸ್ ನ, ಅಲ್ಲಿರುವಂತಹ ಸರ್ಕಾರದ ಬಂಡವಾಳ ಹಿಂತೆಗೆದುಕೊಂಡ್ಬಿಟ್ಟು ಅದನ್ನ ಖಾಸಗಿ ಅವರಿಗೆ ಮಾರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಎನ್ನುವಂತ ಒಂದು ಯೋಜನೆ ಜಾರಿಗೊಳಿಸೋದಕ್ಕೆ ಬಂಡವಾಳ ಹಿಂತೆಗೆತ ಇಲಾಖೆ ಅಂತಾನೆ ಒಂದು ಇಂಥ ಇಲಾಖೆ. ಅದಕ್ಕೆ ಅರುಣ್ ಶೌರಿ ಅವರು ಮಿನಿಸ್ಟರ್ ಆಗಿದ್ರಲ್ಲ, ಡಿಸ್ಇನ್ವೆಸ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಲಾಖೆನೇ ಶುರು ಆಗ್ಬಿಟ್ಟಿತ್ತು ಅವಾಗ. ಅಂದ್ರೆ ನಮ್ಗೊಂದು ಹೊಸ ಯೋಚನೆ. ನಮ್ಗೇನು ಅನ್ಕೊಂಡಿದ್ವಿ, 80ರ ದಶಕದವರೆಗೂ 90ರ ದಶಕದವರೆಗೂ ಒಂದು ನಾವು ಎಜುಕೇಶನ್ ಪಡ್ಕೊಂಡು ಬರ್ತಾ ಇದ್ರು. ಯಾವುದೋ ಒಂದು ಇಂಜಿನಿಯರಿಂಗು, ಮೆಡಿಕಲ್ಲು, ಹ್ಯೂಮನಿಟೀಸು, ಅಂದ್ರೆ ಒಂದು ಸರ್ಕಾರಿ ಉದ್ಯೋಗ ಇರುತ್ತೆ. ಅಥವಾ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು. ಎಂಪ್ಲಾಯ್ಮೆಂಟ್ ಅಂತ ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತು, ಎಲ್ಲ ನೋಡಿದಿರ. ಅಲ್ಲಿ ಹುಡುಕ್ತಾ ಇದ್ರು ಹೋಗ್ಬಿಟ್ಟು ಯಾವ್ದಾದ್ರು ಕಾಲ್ಫಾರ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಅವೆಲ್ಲವೂ ಬದಲಾಗೋದು. ಯಾಕಂದ್ರೆ ಸರ್ಕಾರಿ ಬಂಡವಾಳನ ಹಿಂತೆಗೊಳ್ಳಕ್ಕೆ ಶುರು ಮಾಡಿತು. ಈ ಕಾಲಘಟ್ಟದಲ್ಲಿ ಇವರು ಅಧಿಕಾರಕ್ಕೆ ಬಂದ್ರು. ಅನೇಕರಿಗೆ ಅನುಮಾನ ಇತ್ತು, ಈ ಮನಮೋಹನ್ ಸಿಂಗ್ ಹೆಂಗ್ ಮಾಡ್ತಾರೆ, ಏನ್ ಕತೆ ಅಂತ ಹೇಳ್ಬಿಟ್ಟು. ಇವರು ಅದನ್ನೇ ಮುಂದುವರಿಸ್ತಾರೋ ಅಥವಾ ಚೇಂಜಸ್ ತರ್ತಾರ. ನೆಹರುವಿಯನ್ ಕಾಲದ ಒಂದು ಐತಲ್ಲ, ಒಂದು ಖಾಸಗಿ ಮತ್ತು ಸಾರ್ವಜನಿಕ ವ್ಯವಸ್ಥೆಯ ಒಂದು ಕಾಂಬಿನೇಷನ್. ನೆಹರುವಿಯನ್ ಸಮಾಜವಾದ ಅಂತಂದ್ರೆ 70% ಪಬ್ಲಿಕ್ ಸೆಕ್ಟರ್ಸ್ ಇರ್ತಾ ಇತ್ತು, 30% ಖಾಸಗಿಯವರಿಗೂ ಅವಕಾಶ ಕೊಡ್ತಾ ಇದ್ರು. ಆ ತರದ ಒಂದು ಕಾಲ ಇತ್ತು ಅದು. ಅಂದ್ರೆ ಅದೊಂದು ಖಾಸಗಿ ಬಂಡವಾಳಶಾಹಿ ಇರ್ತಾ ಇತ್ತು, ಆದ್ರೆ ಪಬ್ಲಿಕ್ ಸೆಕ್ಟರ್ನ ಬಲಪಡಿಸ್ತಿದ್ದು ಅಂತ ಕಾಲಘಟ್ಟ. ಅದನ್ನ ಮರಳಿ ತರ್ತಾರೋ ಅಥವಾ ಇವರೇ ಶುರು ಮಾಡದಂತಹ ಅದನ್ನ ಮುಂದುವರಿಸಿದಂತ ವಾಜಪೇಯಿ ನೀತಿಯನ್ನು ಮುಂದುವರಿಸ್ತಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಂತಹ ಸಂದರ್ಭದಲ್ಲಿ ಏನಾಯ್ತು, ರಾಷ್ಟ್ರೀಯ ಸಲಹಾ ಸಮಿತಿ ಅಂತ ನೇಮಕಾತಿ ಮಾಡಿದ್ರು. ಸೋನಿಯಾ ಗಾಂಧಿ ಅದಕ್ಕೆ ಚೇರ್ಮನ್ ಆದ್ರು. ರಾಷ್ಟ್ರೀಯ ಅಡ್ವೈಸರಿ ಕಮಿಟಿ ಅಂತ ಮಾಡಿದ್ರು, ಅದಕ್ಕೆ ಸೋನಿಯಾ ಗಾಂಧಿ ಚೇರ್ಮನ್ ಆಗಿದ್ರು. ಆರಂಭದಲ್ಲಿ ನಮಗೆ ಅದರ ಉದ್ದೇಶ ನಮ್ಗೆ ಗೊತ್ತಿರಲಿಲ್ಲ, ಏನಕ್ಕೆ ಇದ್ರ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅದರಲ್ಲಿ ನೋಡಿ, ಎಲ್ಲ ಒಂದು ಸಮಾಜವಾದವನ್ನ ಚಿಂತನೆಗಳುಳ್ಳಂಥವ್ರು ಅದಕ್ಕೆ ಮೆಂಬರ್ ಆದರು. ಅರುಣಾ ರಾಯ್ ಅವರು IAS ಆಫೀಸರ್ ಅವರು, ರಿಟೈರ್ಡ್ IAS ಆಫೀಸರ್, ಆಕ್ಟಿವಿಸ್ಟ್ ಆಗಿ ಬಂದರು. ಅರುಣಾ ರಾಯ್ ಅವರು ಮೆಂಬರ್ ಆದರು. ಹರ್ಷಮಂದರ್ ಅವರು ಮೆಂಬರ್ ಆದರು. ಜಾನ್ ಡ್ರೀಜೆ ಈಸ್ ಎ ಡೆವಲಪ್ಮೆಂಟಲ್ ಎಕನಾಮಿಸ್ಟ್, ಅಭಿವೃದ್ಧಿ ಆರ್ಥಿಕ ತಜ್ಞರು. ಈಗ ಭಾಳ ಮಾತಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜಾನ್ ಡ್ರೀಜೆ ಮೆಂಬರ್ ಆಗಿದ್ರು. ಮಾಧವ ಗಾಡ್ಗೀಳ್ ಮೊನ್ನೆ ತೀರ್ಕೊಂಡ್ರು, ಈಸ್ ಎ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್. ಮಾಧವ್ ಗಾಡ್ಗೀಳ್ ಮೆಂಬರ್ ಆದರು. MS ಸ್ವಾಮಿನಾಥನ್, ಏನು ಗ್ರೀನ್ ರೆವಲ್ಯೂಷನ್ ಮಾಡಿದಂಥ MS ಸ್ವಾಮಿನಾಥನ್ ಅವರು ಮೆಂಬರ್ ಆಗಿದ್ರು. ಜಯಪ್ರಕಾಶ್ ನಾರಾಯಣ್ ಲೋಕಸತ್ತಾ ಪಕ್ಷ ಸ್ಥಾಪನೆ ಮಾಡಿದ್ರು, ಅವ್ರು ಮೆಂಬರ್ ಆಗಿದ್ರು. ವೃಂದಾ ಗ್ರೋವರ್ ಈಸ್ ಎ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ರಲ್ಲ, ಅವ್ರು ಮೆಂಬರ್ ಆಗಿದ್ರು. ನರೇನ್ ಜಾಧವ್ ಮೆಂಬರ್ ಆಗಿದ್ರು. MP ನಂದಿತಾ ದಾಸ್ ಫಿಲ್ಮ್ ಆಕ್ಟ್ರೆಸ್, ಅವ್ರು ಮೆಂಬರ್ ಆಗಿದ್ರು. ರಾಮ್ ದಯಾಳ್ ಮುಂಡಾ ಮೆಂಬರ್ ಆಗಿದ್ರು. ಅನುವಾಗ, ಆಕಾರ್ ಪಟೇಲ್, ಇವರೆಲ್ಲರೂ ಅದರ ನ್ಯಾಷನಲ್ ಅಡ್ವೈಸರಿ ಕಮಿಟಿಯ ಸದಸ್ಯರಾಗಿದ್ರು. ಇವ್ರ ಉದ್ದೇಶ ಇವರ ಅಡ್ವೈಸರಿ ಕಮಿಟಿಯಿಂದನೇ ನೀವು ನೋಡಿದಂಗೆ 4 ಮುಖ್ಯ ಕಾಯ್ದೆಗಳು ಜಾರಿ ಬಂದು, ಜನಪರ ಕಾಯ್ದೆಗಳು. ಒಂದು ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ. ಎರಡನೇದು ರಾಷ್ಟ್ರೀಯ ಮಾಹಿತಿ ಹಕ್ಕು ಕಾಯ್ದೆ, RTI ಮಾಹಿತಿ ಹಕ್ಕು ಕಾಯ್ದೆ.
ಮೂರನೇದು ಶಿಕ್ಷಣ ಹಕ್ಕು ಕಾಯ್ದೆ, ರೈಟ್ ಎಜುಕೇಶನ್, RTE ಶಿಕ್ಷಣ ಹಕ್ಕು ಕಾಯ್ದೆ. ನಾಲ್ಕನೇದು 2012 ಬಂದ ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಕಾಯ್ದೆ. 4 ಬಹಳ ಮುಖ್ಯ ಯೋಜನೆಗಳು ಇಂತಹ ಜಾಗತೀಕರಣದ ಪರವಾಗಿರುವಂತಹ ಸಂದರ್ಭದಲ್ಲಿ ಬಂದಂಥವು. ಇದೊಂದು ವಿಚಿತ್ರ ರೀತಿಯ ಕಾಂಬಿನೇಷನ್. ಅದು UPA 1 UPA 2 ಸಂದರ್ಭದಲ್ಲಿ ನಾವು ಈ ಥರದ ಒಂದು ಕಂಟ್ರಡಿಕ್ಟರಿ ಆದಂತ ನೋಡಿದ್ವಿ. ಒಂದು ಜನಪರವಾದಂತಹ ಮಾಹಿತಿ ಹಕ್ಕು ಕಾಯ್ದೆ, ಶಿಕ್ಷಣ ಹಕ್ಕು ಕಾಯ್ದೆ, ಆಹಾರ ಭದ್ರತಾ ಕಾಯ್ದೆ ಮತ್ತು ನರೇಗಾ ಜಾರಿಗೊಂಡು, ಅದೇ ಸಂದರ್ಭದಲ್ಲಿ ಬಂಡವಾಳಶಾಹಿ ಪರವಾದಂತ ರೀತಿಗಳು ಬಂದು ಅವು ಎರಡು ನೋಡಿದ್ವಿ. ಇದನ್ನ ಮೋಸ್ಟ್ಲಿ ಬಂಡವಾಳಶಾಹಿಗಳದ್ದು ಏನಿರುತ್ತೆ ಇನ್ವೆಸ್ಟ್ಮೆಂಟ್ ಅದು ಸ್ವಲ್ಪ ಜಾಸ್ತಿ ಆಯ್ತು ಬಹುಶಃ. ಅದು ಕೂಡ ನಡೀತು. 30% ಅಂತ ಏನ್ ಹೇಳಿದ್ರಿ ತಾವು, ಅದಕ್ಕಿಂತ ಬಹುಶಃ ಒಂದು 10% 15% ಜಾಸ್ತಿ ಆಗ್ತಾ ಹೋಯ್ತು. ಬಟ್ ನಾವು ಈ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಅಡ್ವೈಸರಿ ಕಮಿಟಿ ಇದೆಯಲ್ಲ, ಸಲಹಾ ಸಮಿತಿ, ನಾವು ಬಹಳ ಅದನ್ನ ನಾವು ಪ್ರಶಂಸೆ ಮಾಡ್ಬೇಕಾಗತ್ತೆ. ಇವರು ಒಂದು ರೀತಿಯ ನೆಹರುವಿಯನ್ ಸಮಾಜವಾದವನ್ನ ಜಾರಿಗೊಳಿಸಕ್ಕೆ ಕಾರಣ ಆದರು. ಈ ಆಹಾರ ಭದ್ರತೆ ಕಾಯ್ದೆ ಇಲ್ಲದೆ ಹೋಗಿದ್ರೆ ಕೋವಿಡ್ ಸಂದರ್ಭದಲ್ಲಿ ಮತ್ತಷ್ಟು ಸಾವುಗಳು, ಹಸಿರು ಸಾಯುವಂತ ಸ್ಥಿತಿ ಬರ್ತದೆ. ಬಿಕಾಸ್ ಆಫ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂದಾನೆ ಮತ್ತಷ್ಟು 5 kg ಹೆಚ್ಚಿನ ಪಡಿತರವನ್ನು ಕೊಡುವಂತ, ಅದರ ಅಡಿಯಲ್ಲಿ ಕೊಟ್ಟರು ಹೆಚ್ಚಿನ ಪಡಿತರ ಕೊಟ್ಟಿದ್ದು ನೋಡ್ತಾ ಇದ್ದೀವಿ ನಾವು. ಮತ್ತೆ ಶಿಕ್ಷಣ ಹಕ್ಕು ಕಾಯ್ದೆಯಿಂದ ನಾವು ನೋಡ್ತಾ ಇದೀವಿ, ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ನೋಡ್ತಾ ಇದೀವಿ. ಸೊ ಇದು ಬಹಳ ಮುಖ್ಯ. ಬಟ್ ಈ ಸಮಿತಿ ಏನಿದೊಂದು ಹೊಸ ಪರಿಕಲ್ಪನೆ ಇಟ್ಟರು, ಉದ್ಯೋಗ ಖಾತ್ರಿ ಕೊಡಬೇಕು, 50 ದಿನಗಳ ಎಷ್ಟು ಉದ್ಯೋಗ, ಅವಾಗ 360 ದಿನ ಅಂತ ಮಾತಾಡ್ತಾ ಇದ್ರು, 365 days ವರ್ಷ ಪೂರ್ತಿ ಉದ್ಯೋಗ ಖಾತ್ರಿ ಕೊಡ್ಬೇಕಂತ ಬಂತು. ಇವೆಲ್ಲವನ್ನು ಮುಂದಿಟ್ಟಾಗ ಆಗ ಮೌಂಟಿಕ್ ಸಿಂಗ್ ಅಹ್ಲುವಾಲಿಯಾ ಏನಿದ್ರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗಿದ್ರು, ಅವರು ಅದನ್ನು ವಿರೋಧಿಸ್ಬಿಟ್ರು. ಯಾಕಂದ್ರೆ ಅವರು ಕೂಡ ಟಿಪಿಕಲ್ ಬಂಡವಾಳಶಾಹಿಯ ಇದಾಗಿದ್ರು. ಅವರು ಆ ಹಿಂದೆ ಆ ಸಂದರ್ಭದಲ್ಲೇ ಬಂತಲ್ಲ, ಪಾವರ್ಟಿ ಲೈನಲ್ಲಿ ಫಿಕ್ಸ್ ಮಾಡ್ಬೇಕಾದ್ರೆ 2009ರಲ್ಲಿ ಮೌಂಟಿಕ್ ಅವರು ಹೇಳ್ತಾರೆ 26 ರೂಪಾಯಿ ದಿನಕ್ಕೆ ಸಿಕ್ಕರೆ ಬದುಕಬಹುದು ಅನ್ನುವಂತ ಹೇಳಿಕೆ ಕೊಟ್ಟಿದ್ದಂತ, 26 ರೂಪಾಯಿ ಸಿಕ್ಕರೆ ಪರ್ ಡೇ ಆರಾಮ್ ಅಂತ ಹೇಳುವಂತದ್ದು ದಂಗ್ ಬಡಿಸ್ಬಿಟ್ಟಿದ್ರು ನಮ್ಗೆಲ್ಲ. ಅದು ಬೇರೆ ಚರ್ಚೆ. ಅವರ ಆರೋಪ ಅವ್ರು ವಿರೋಧಿಸಿದ್ರು. ಆಮೇಲೆ ಮನಮೋಹನ್ ಸಿಂಗ್ಗೆ ಗೊಂದಲಕ್ಕೊಳಗಾಗಿದ್ರು, ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಮನಮೋಹನ್ ಸಿಂಗ್ ಅವರ ಚಿಂತನೆಗಳಿಗೆ ಸಪೋರ್ಟ್ ಮಾಡ್ತಿರುವಂತ ಬ್ಯೂರೋಕ್ರಸಿ ವಿರೋಧ ಮಾಡಿದ್ರು. ಆದ್ರೆ ಸೋನಿಯಾ ಗಾಂಧಿ ಪಟ್ಟಿ ಹಿಡಿದ್ಬಿಟ್ಟು ಇದನ್ನು ಜಾರಿಗೊಳಿಸಕ್ಕೆ ಕಾರಣ. ಈ ನರೇಗಾ ಬರೋದಕ್ಕೆ ರಾಷ್ಟ್ರೀಯ ಸಲಹಾ ಮಂಡಳಿ ಇದ್ದಂತಹ ಸದಸ್ಯರು ಸೋನಿಯಾ ಗಾಂಧಿ ಅವರ ಬದ್ಧತೆ ಮತ್ತು ಬಾಯ ಬೆಂಬಲ ಕೊಟ್ಟಂತ ಎಡಪಕ್ಷಗಳ. ಸೊ ಇದರಲ್ಲಿ ಸೋನಿಯಾ ಗಾಂಧಿ ಅವರ ಪಾತ್ರ ಜಾಸ್ತಿನೇ ಇದೆ. ಅವರು ಏನಾದ್ರು ಪಟ್ಟಿ ಹಿಡದೆ ಹೋಗಿದ್ದಿದ್ರೆ ಆಗ ಇದನ್ನು ಜಾರಿಗೊಳಿಸೋದಕ್ಕೆ ಕಷ್ಟ ಇತ್ತು. ಆನಂತರ ಅದನ್ನ 100 ದಿನಗಳಿಗೆ ಇಳಿಸಿದ್ರು. ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನ 100 ದಿನಗಳ, ಅಂದ್ರೆ ವರ್ಷದಲ್ಲಿ 100 ದಿನಗಳ ಕಾಲ ನೀವು ಉದ್ಯೋಗವನ್ನು ಕೊಡಲೇಬೇಕು ಎನ್ನುವಂಥದ್ದು ಅದರ ಮುಖ್ಯ ನಿಯಮ, ಮುಖ್ಯ ನೀತಿ. ಕರೆಕ್ಟ್. ಹುದ್ದೆ ಕೊಡ್ಬೇಕಂದ್ರೆ ಮುಖ್ಯ ನೀತಿ ಆಗಿತ್ತು. ಮತ್ತು ಅದಕ್ಕೊಂದು ಜಾಬ್ ಕಾರ್ಡ್ ಅಂತ ಕ್ರಿಯೇಟ್ ಮಾಡಿದ್ರು. ಅದು ಕುಟುಂಬಕ್ಕೊಂದು ಜಾಬ್ ಕಾರ್ಡ್ ಅಂತ ಕೊಡ್ತಾ ಇದ್ರು. ಕುಟುಂಬದಲ್ಲಿ ಇಷ್ಟು ಜನಕ್ಕೆ ಜಾಬ್ ಕಾರ್ಡ್ ಸಿಗ್ತಾ ಇತ್ತು. 100 ದಿನಗಳ ಕಾಲ ಉದ್ಯೋಗವನ್ನು ಕಲ್ಪಿಸಲೇಬೇಕನ್ನುವಂಥದ್ದು ಅದರ ಉದ್ದೇಶ ಆಗಿತ್ತು. ಎರಡನೇದು ಸಂವಿಧಾನದ ವಿಧಿ 21 ಬದುಕು ಹಕ್ಕಿದೆಯಲ್ಲ, ಬದುಕು ಹಕ್ಕನ್ನು ಖಾತ್ರಿಗೊಳಿಸಿದ್ದು ಈ ನರೇಗಾ. ಯಾಕಂದ್ರೆ ಬದುಕು ಹಕ್ಕಿನಡಿ ಶಿಕ್ಷಣ ಬರುತ್ತೆ, ದಟ್ಸ್ ವೈ RTE ಬಂತು. ಬದುಕು ಹಕ್ಕಿನಡಿ ಆರೋಗ್ಯ ಬರುತ್ತೆ, ಆರೋಗ್ಯ ಕೂಡ ಬದುಕಿನ ಹಕ್ಕಿನ ಭಾಗ ಬರುತ್ತೆ, ಶಿಕ್ಷಣ ಬದುಕಿನ ಹಕ್ಕಿನ ಬರುತ್ತೆ. ಅದೇ ರೀತಿ ಉದ್ಯೋಗ ಸಹ ಬದುಕಿನ ಹಕ್ಕು. ನಾವು ಬದುಕಬೇಕಾದ್ರೆ ಉದ್ಯೋಗ ಬೇಕಲ್ಲ. ಸೊ ಇದು ಆರ್ಟಿಕಲ್ 21 ಸಂವಿಧಾನದ ವಿಧಿ 21 ಬದುಕಿನ ಹಕ್ಕನ್ನು ಕೂಡ ಇದು ಖಾತ್ರಿಗೊಳಿಸ್ತು. ಬಹಳ ಮುಖ್ಯವಾಗಿ ಎರಡನೇದು, ಇದು ದುಡಿಯುವ ಹಕ್ಕನ್ನು ಸಾರ್ವತ್ರೀಕರಣಗೊಳಿಸ್ತು. ಯೂನಿವರ್ಸಲೈಸೇಷನ್ ಆಫ್ ದುಡಿಯುವ ಹಕ್ಕನ್ನು ಸಾರ್ವತ್ರೀಕರಣಗೊಳಿಸ್ತು. ಮೂರನೇದು, ಲಿಂಗ ಮತ್ತು ಜಾತಿ ತಾರತಮ್ಯದಲ್ಲಿರುವಂತಹ ಅಸಮಾನತೆ ಕಡಿಮೆ ಮಾಡ್ತು. ಅದನ್ನ ಎಲಿಮಿನೇಟ್ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಅಸಮಾನತೆ ಕಡಿಮೆ ಅತಿ ಹೆಚ್ಚು ಹೆಣ್ಮಕ್ಳು ಇದರಲ್ಲಿ ಭಾಗಿಯಾದ್ರು. ಸ್ವಲ್ಪ ಲಿಂಗ ಅಸಮಾನ, ಅವ್ರ ಕೈಯಲ್ಲಿ ದುಡ್ಡು ಬರಕ್ ಶುರುವಾಯ್ತು, ಲಿಂಗ ಅಸಮಾನತೆ ಕಡಿಮೆ ಆಯ್ತು. ಅದರಲ್ಲೂ ದಲಿತರು ಮತ್ತು ಮಹಿಳೆಯರು ನೋಡಿ, ಒಂದು 2023, 22, 23ರ ಒಂದು ರೆಫರೆನ್ಸ್ ತಗೊಂಡ್ರೆ ಆ ವರ್ಷದಲ್ಲಿ ನರೇಗಾ ಕಾರಣಕ್ಕೆ ಅದರಲ್ಲಿ 58% ಮಹಿಳೆಯರು ಪಾಲ್ಗೊಂಡಿದ್ರು, 19.8% ಪರಿಶಿಷ್ಟ ಜಾತಿಯವರು ಪಾಲ್ಗೊಂಡಿದ್ರು, 17.5% ಆಫ್ ಪರಿಶಿಷ್ಟ ಪಂಗಡದವರು ಪಾಲ್ಗೊಂಡಿದ್ರು ಒಂದು ವರ್ಷದಲ್ಲಿ. ಅಂದ್ರೆ ಒಂದು ರೀತಿಯ ಎಂಪವರ್ಮೆಂಟ್ ಇದೆ, ಲಿಂಗ ಮತ್ತು ಜಾತಿ ಅಸಮಾನತೆಯನ್ನ ಕಡಿಮೆ ಮಾಡ್ತು. ಮತ್ತು ಗ್ರಾಮೀಣ ಭಾಗದಲ್ಲಿ ಆದಾಯವನ್ನು ಹೆಚ್ಚಳ ಮಾಡ್ತು. ಏನು ಇಲ್ಲದಂತ ಸಂದರ್ಭದಲ್ಲಿ 100 ದಿನಗಳ ಕಾಲ ಕೊಟ್ಟಿದ್ದಂತ ಹಣ ಬರ್ತಾ ಇತ್ತಲ್ಲ, ಆದಾಯ ಹೆಚ್ಚಳ ಮಾಡ್ತು. ಮತ್ತು ಮೂರನೇದಾಗಿ ಒಂದು ಆಸ್ತಿ, ಒಂದು ಪ್ರಾಪರ್ಟಿ ಮಾಡ್ಕೊಳ್ಬಹುದು, ಅಸೆಟ್ ಮಾಡ್ಕೊಳ್ಬಹುದು ಎನ್ನುವಂತ ಒಂದು ಸಾಧ್ಯತೆಗಳು ತೋರಿಸ್ಕೊಡ್ತು. ಯು ಕ್ಯಾನ್ ಹ್ಯಾವ್ ಎನ್ ಅಸೆಟ್ನ ಸಾಧ್ಯತೆಗಳು ಮತ್ತು ಕಮ್ಯುನಿಟಿ ಎಂಪವರ್ಮೆಂಟ್, ಸಮುದಾಯಗಳ ಸಬಲೀಕರಣ ಆಯ್ತು. ಇದು ಈ ನರೇಗಾದಲ್ಲಿ ಆದಂತ ಬಹಳ ಮುಖ್ಯವಾದಂತಹ ಸಾಧನೆಗಳು.
ಇದು ಬಹಳ ದೊಡ್ಡ ಮಟ್ಟದ ಸಾಧನೆ ಆಯಿತು. ಬಹಳ ಮುಖ್ಯವಾಗಿ 10 ವರ್ಷಗಳಲ್ಲಿ ಮೀಟರ್ ಬಡ್ಡಿ ಸಾಲಗಳಿಂದ ಸಿಗುವಂಥದ್ದೇನೊಂದು ಇತ್ತಲ್ಲ, ಅದರ 21% ಕಡಿಮೆ ಆಯಿತು. ಮೀಟರ್ ಬಡ್ಡಿ ಮತ್ತು ಸಾಲ ಅಂತ ಹಳ್ಳಿಗಳೆಲ್ಲ ಒಂದು ಸಾಲ ಕೊಡ್ತಾ ಇದ್ರು, ಕೈ ಸಾಲ ಅಂತ, ಕೈ ಸಾಲ ಮೀಟರ್ ಬಡ್ಡಿ ಅಂತ ಏನಿರುತ್ತೆ ಅದು 21% ಕಡಿಮೆ ಆಯಿತು. ಇದು ನರೇಗಾದ ಸಾಧನೆ. ಇದಿಷ್ಟು ಇದ್ರ ಬಗ್ಗೆ ಅನುಮಾನನೇ ಇಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆ ಒಳಗಾಗಿದೆ. ಈ ನರೇಗಾ ಏನೊಂದು ಪ್ರೋಗ್ರಾಮ್ ಮಾಡಿದ್ರು, ಯಾವುದೇ ಒಂದು RTE ಇರಲಿ, RTI ಇರಲಿ, ಫುಡ್ ಆಕ್ಟ್ ಇರಲಿ, ಎನಿ ಅದರ್ ಆಕ್ಟ್ ಏನ್ ತಂದ್ರು, ಇದಕ್ಕೆ ಅವರೇ ಆದಂತ ರಿಸರ್ಚ್ ಮಾಡಿರ್ತಾರೆ. ಹೌದು, ಇಮ್ಮಿಡಿಯೇಟ್ ಆಗಿ ಏನಲ್ಲಿ ಯಾರೋ ಲೀಡರ್ ಹೇಳಿದ ತಕ್ಷಣನೇ ಟಕ್ ಅಂತ ಹರ್ಷಮಂದರು, ಅರುಣರಾಯಿ, ಮುಂಡಾ, ನಿಮ್ಮ ಹತ್ರ ತುಂಬಾ ದೊಡ್ಡ ಲಿಸ್ಟೇ ಇದೆ ಯಾರ್ಯಾರು ಇದ್ರು ಕಮಿಟಿನಲ್ಲಿ ಅಂದ್ಬಿಟ್ಟು ಅವ್ರಿಗೊಂದು ಜಾನ್ ಡ್ರೀಸೆ ಅವ್ರಿಗೊಂದು ಇಂದ ಮುಂದಕ್ಕೆ ಜನಗಳಿಗೆ ನಿಜವಾಗ್ಲೂ ಬದುಕ್ಲಿಕ್ಕೆ ಏನ್ ಬೇಕು, ಯಾವ್ದಾವ್ದನ್ನ ಗೌರ್ನಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಕೊಡಬಹುದು, ಅದನ್ನೆಲ್ಲ ಒಂದು ಪ್ಲಾನ್ ಮಾಡ್ಬಿಟ್ಟು ಇಷ್ಟು ವರ್ಷ ಅಂತ ಒಂದು ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾರೆ. ಅವ್ರು ಇಮ್ಮಿಡಿಯೇಟ್ ಆಗಿ ಯಾರು ಮಾಡಿಲ್ಲ. ಆದ್ರೆ ಮನಮೋಹನ್ ಸಿಂಗ್ನ ಬೈತಾರೆ, ನೆಹರೂನ ಬೈತಾರೆ, ಸೋನಿಯಾ ಗಾಂಧಿಗಂತೂ ಬಿಟ್ಬಿಟ್ಟು ಬಾಯಿ ಸಿಕ್ತಂಗ್ ಬಿಡ್ತಾರೆ. ರಾಹುಲ್ ಗಾಂಧಿದ್ ಎಷ್ಟು ಪಾತ್ರ ಏನಿದೆಯೋ ನನಗೆ ಗೊತ್ತಿಲ್ಲ ಇದರಲ್ಲಿ. ಝೀರೋ ರಾಹುಲ್ ಗಾಂಧಿ ಪಾತ್ರ. ಅಟ್ಲೀಸ್ಟ್ ಈಗ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ನೀವು ಹೇಳಿದ್ಮೇಲೆ ನನಗೂ ಸ್ವಲ್ಪ ಅರ್ಥ ಆಯ್ತು. ಅಂದ್ರೆ ಮೇನ್ ಕಾರಣನೇ ಇವೆಲ್ಲ ಪ್ರೋಗ್ರಾಮ್ ಬರೋದಕ್ಕೆ ಮೇನ್ ಕಾರಣನೇ ಪಟ್ಟಿಡಿದ ಕುಂತ ಮಹಿಳೆ ಅಂತ ಸೋನಿಯಾ ಗಾಂಧಿ ಮತ್ತು ಎಡಪಕ್ಷಗಳು ಇಬ್ರು ಸಾಮಾಜಿಕ ಸಂಘಟನೆಗಳು ಕೂಡ ಎಲ್ಲ ಒಟ್ಟಾದ್ಮೇಲೆನೆ ಇವರು ಒಂದು ಡಿಸಿಷನ್ ತಗೊಳಕಾಯ್ತು. ಆದ್ರೆ ರಾಜಕೀಯವಾಗಿ ಹೋದ್ರೆ ಇದಕ್ಕೆ ಮಿಡಲ್ ಅಲ್ಲಿ ಇದು ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ, ಅದನ್ನ ಕೇಳಲೇಬೇಕಾಗುತ್ತೆ. ಆದ್ರೆ ಇವರೇನೆ ತುಂಬಾ ಅವಮಾನ ಮಾಡ್ತಾರೆ. ಅವ್ರು ಅಲ್ಲಿಯವರು, ಬೇರೆ ಕಂಟ್ರಿಯವರು ಏನೇನೋ ಬಾಯಿ ಬಂದ ಮಾತಾಡ್ತಾರೆ. ತಾವು ನಮ್ಗಿಂತ ಜಾಸ್ತಿ ನೋಡ್ತೀರಾ, ಎಲ್ಲದನ್ನು ನೀವೇ ಆದ ನಿಮ್ಮ ಲೇಖನಗಳು ಬರೀತೀರಾ. ಸೊ ಇದಕ್ಕೆ ಇವ್ರಿಗೆ ಏನು ಹೇಳ್ಬೇಕು ಸರ್? ಆ್ಯಕ್ಚುಲಿ ಈಗ ಯಾರೇ ಆದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಅಟ್ಲೀಸ್ಟ್ ಹೋಗಲಿಲ್ಲ ಅಂದರೆ ಸುಮ್ಮನೆ ಆದರೂ ಇರಬೇಕು. ಈಗ ನಾನೇ ಆಗಲಿ ನೀವೇ ಆಗಲಿ, ಇವ್ರು ಯಾಕೆ ಈ ಥರ ಅಂದರೆ ಬೇರೆ ಪಕ್ಷದವ್ರು ಯಾಕೆ ಈ ಥರ ಮಾತಾಡ್ತಾರೆ? ಬೇರೆ ಪಕ್ಷದವರ ಜೊತೆಗೆ ಎಕ್ಸ್ಪೆಷಲಿ BJP ಅತಿ ಹೆಚ್ಚು ಕೆಟ್ಟ ಭಾಷೆ ಬಳಸ್ತಾರೆ. ಒಂದು 11 ವರ್ಷಗಳಂತೂ ಅದಂತೂ ಒಂದು ವಿಕೃತಿ ಮಟ್ಟಕ್ಕೆ ಹೋಗಿದೆ. ನಾವು ನೋಡ್ತಾ ಇದ್ದೀವಿ. ತೇಜವಧೆ ಮಾಡೋದು, ವ್ಯಕ್ತಿತ್ವದ ಕ್ಯಾರೆಕ್ಟರ್ ಅಸೈಷನ್ ಮಾಡೋದೆಲ್ಲ ನೋಡ್ತಾ ಇದ್ದೀವಿ. ಮತ್ತೆ ಮರಳಿ ಇವರ ಈ 4 ಕಾಯ್ದೆಗಳಿಗೆ ಬಂದರೆ, ಈ 2014 ನಂತರ ಕಳೆದ 10 ವರ್ಷಗಳಲ್ಲಿ ಈ 4 ಜನಪರ ಕಾಯ್ದೆಗಳನ್ನು ಮೋದಿ ನೇತೃತ್ವದ ಸರ್ಕಾರ ದುರ್ಬಲಗೊಳಿಸ್ತಾ ಇದೆ. ಒಂದು RTI ಆ್ಯಕ್ಟನ್ನು ದುರ್ಬಲಗೊಳಿಸ್ತೀವಿ. ಇವಾಗ ನೋಡಿ PM ಕೇರ್ ಅಂತ ಇದೆಯಲ್ಲ, PM ಕೇರ್ಸು RTI ಆ್ಯಕ್ಟಲ್ಲಿ ಬರೋದಲ್ವಂತೆ. RTI ಮಾಹಿತಿ ಹಕ್ಕು ಕಾಯ್ದೆ ಕಮಿಷನರ್ ನೇಮಕಾತಿ ಮಾಡೋಕ್ಕೆ ಎಷ್ಟೋ ವರ್ಷಗಳಲ್ಲಿ ಕಮಿಷನರ್ ಇಲ್ಲದಂಥ ಇಲಾಖೆ ಒಂದು ಸಂಸ್ಥೆ ಆಗಿತ್ತು. RTI ಆ್ಯಕ್ಟ್ನ ದುರ್ಬಲಗೊಳಿಸಿದ್ರು, ಶಿಕ್ಷಣ ಹಕ್ಕು ಕಾಯ್ದೆನ ದುರ್ಬಲಗೊಳಿಸಿದ್ರು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ದುರ್ಬಲಗೊಳಿಸಿದ್ರು. ಇವರು ಜನಪರ ಕಾಯ್ದೆಗಳನ್ನ ದುರ್ಬಲಗೊಳಿಸ್ತಾ ಬಂದ್ರು. ಆದ್ರೆ ಇದೇ ಕಾಂಗ್ರೆಸ್ ಕಾಲದಲ್ಲಿ ಬಂದಂತಹ ಡ್ರಕೋನಿಯನ್ ಕಾಯ್ದೆ ಇದಾವಲ್ಲ, UAPA ಕಾಯ್ದೆನ ಮತ್ತಷ್ಟು ಬಲಪಡಿಸಿದ್ರು. ಅದು ಕಾಂಗ್ರೆಸ್ ತಂದಿದ್ದು UAPA ಕಾಯ್ದೆ. ಇವತ್ತೇನೋದು ಅದ್ರ ಅಡಿಯಲ್ಲಿ ಬಂಧಿಸ್ತಾ ಇದಾರಲ್ಲ, ನಗರ ನಕ್ಸಲರಂತ ಬಂಧಿಸಿದ್ರು, ಭೀಮಾ ಕೊರೆಗಾಲ್ ಬಂಧಿಸಿದ್ರು, ಅದನ್ನ ಬಲಪಡಿಸಿದ್ರು. ಅದೇ ರೀತಿ PMLA ಆಕ್ಟ್ ಅಂತ ಇದೆಯಲ್ಲ, ಮನಿ ಲ್ಯಾಂಡ್ರಿಂಗ್, ಪ್ರವೇಶ ಮನಿ ಲ್ಯಾಂಡ್ರಿಂಗ್ ಆಕ್ಟ್, ED, ಅದನ್ನೇ ಬಲಪಡಿಸಿದ್ರು. 2 ಕಾಂಗ್ರೆಸ್ ತಂದಿದ್ದು. ಕಾಂಗ್ರೆಸ್ 4 ಇಂಥವು ತಂತು, 4 ಇಂಥ ಡ್ರಕೋನಿಯನ್ ಕಾಯ್ದೆಗಳು ಶುರು ಮಾಡ್ತದೆ. ಹಾಗಾದ್ರೆ BJP ಈ 11 ವರ್ಷ 12 ವರ್ಷ ಬರ್ತಾ ಇದೆ, ಏನು 12 ವರ್ಷ ಬರ್ತಾ ಇದೆ ಇವಾಗ. ಸೊ ಇವ್ರದ್ದು ಜನಸಾಮಾನ್ಯರಿಗೆ ಕೊಟ್ಟ ಕೊಡುಗೆ ಏನು ಸರ್? ಹಾಗಾದ್ರೆ ಏನು ಕೊಟ್ಟಿಲ್ಲ. ನಾನು ಇದನ್ನ ಯಾವ್ದೇ ರಾಜಕೀಯವಾಗಿ ಆಗ್ಲಿ, ಯಾವ್ದೇ ರಾಜಕೀಯ ಪಕ್ಷದ ಬೇಡವಲ್ಲ, ಪಕ್ಷದ ಅಲ್ವೇಲ್ಲ ನಾನು. ಬಟ್ ಪಾರ್ಟಿಕಲಿ ಸ್ಪೀಕಿಂಗ್, ಪ್ರತಿಯೊಬ್ಬ ಪ್ರಜೆ ಪಾರ್ಟಿಕಲಿ ಮಾತಾಡ್ಲೇಬೇಕಾಗತ್ತೆ. ಏನೂ ಕೊಡಿ ಹೇಳ್ತೀನಲ್ಲ, ಡ್ರಕೋನಿಯನ್ ಕರಾಳ ಕಾಯ್ದೆಗಳನ್ನ ಬಲಪಡಿಸಿದ್ರು. ಇವತ್ತು EDಯನ್ನ ತಗೊಂಡು ಯಾವ ರೀತಿ ದಾಳಿ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ. UAPA ಇಟ್ಕೊಂಡು ಎಂತೆಲ್ಲ ಅರೆಸ್ಟ್ ಮಾಡಿದಾರೆ ಅಂತ ನೋಡ್ತಾ ಇದ್ದೀವಿ. ಆದರೆ ಜನಪರ ಕಾಯ್ದೆಗಳನ್ನು ದುರ್ಬಲಗೊಳಿಸಿದ್ರು. ಈ ನರೇಗಾವನ್ನು ಕುರಿತಂಗೆ ಮಾತಾಡೋದಾದ್ರೆ, ಮುಂಚೆಯಿಂದನೂ ನರೇಗಾದ ಬಗ್ಗೆ ಈ NDA ಸರ್ಕಾರಕ್ಕೆ ಅಸಹನೆ ಇತ್ತು. ಈ ಬಜೆಟ್ನಲ್ಲಿ ನರೇಗಾಗೆ ಹಂಚಿಕೆ ಮಾಡ್ಬೇಕಂತ ಅನುದಾನ ಸಂದರ್ಭದಲ್ಲಿ ಕಡಿಮೆ ಮಾಡ್ತಾನೆ ಬಂದರು. ನೋಡಿದ್ರೆ ನೀವು ಅನೇಕ 10 ವರ್ಷಗಳ ಬಜೆಟ್ ನೋಡಿ, ಕೆಲವು ಸಂದರ್ಭದಲ್ಲಿ 60,000 ಕೋಟಿ ಕೊಟ್ಟರು. ಬಜೆಟ್ 1.5 ಲಕ್ಷ ಇದ್ದಂಥದ್ದನ್ನು 60,000 ಕೋಟಿಗೆ ಇಟ್ಟು ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು 1 ಲಕ್ಷ ಕೋಟಿಗೆ ಏರಿಸಿದ್ದಾರೆ. ಈ ಥರದನ್ನೆಲ್ಲ ಮಾಡಿದ್ದಾರೆ. ಅಸಹನೆ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಸಂಪೂರ್ಣವಾಗಿ ಅದರ ಹೆಸರನ್ನೇ ಬದಲಾಯಿಸ್ಬಿಟ್ಟು ಅದರಲ್ಲಿರುವಂತಹ ಕೆಲವು ಕ್ಲಾಸ್ ಅಂತ ಕರೀತಾರಲ್ಲ, ಸೆಕ್ಷನ್ ಬದಲಾಯಿಸಿದ್ದಾರೆ. ಇಲ್ಲಿರುವಂತಹ ಮುಖ್ಯ ಕಾರಣಗಳೇನಂತ ನಾವು ಚರ್ಚೆ ಮಾಡೋದಾದ್ರೆ, ಒಂದು ಸೈದ್ಧಾಂತಿಕ ಕಾರಣ, ಮಹಾತ್ಮ ಗಾಂಧಿ ಹೆಸರನ್ನೇ ಇವ್ರು ಬದಲಾಯಿಸ್ಬಿಟ್ಟಿದ್ದಾರೆ. ಸರ್, ಇವಾಗ ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸೋದಕ್ಕೆ ಕಾರಣ ಏನು? ಒಂದು ಅದು ರಾಜಕೀಯನ ಅಥವಾ ಅವ್ರೇನಾದ್ರೂ ಪ್ರೂವ್ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ? ಇವಾಗ ಯಾರ ಹೆಸರು ಚೇಂಜ್ ಮಾಡಿದ್ದಾರೆ ಅವರು, ಒಂದು ಹೆಸರು ಚೇಂಜ್ ಮಾಡಿದ್ದು ಅದು ರಾಜಕೀಯ ಕಾರಣ ಅಂತ
ಅನ್ಕೋಣ ಮೇಲ್ನೋಟಕ್ಕೆ. ನೀವು ಹೇಳಬೇಕು ಅದನ್ನು, ಯಾಕೆಂದ್ರೆ ನೀವು ತುಂಬ ಡೀಪಾಗೆಲ್ಲ ರಿಸರ್ಚ್ ಮಾಡಿಬಿಟ್ಟೆ ನೀವು ಯಾವುದೇನೇ ಶ್ರೀಪಾದ್ ಭಟ್ರು ಏನಾದರೂ ಹೇಳ್ತಾರೆ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ವ್ಯಾಲ್ಯೂ ಇದೆ. ಓಕೆ, ಸೊ ಹಾಗಾಗಿ ಇದು ರಾಜಕೀಯ ಕಾರಣಕ್ಕೊಂದು ಬದಲಾಗಿರ್ಬೋದು, ಇನ್ನು ಬೇರೆ ಕಾರಣ ನಿಮಗೆ ಗೊತ್ತಿರುತ್ತೆ ಬಹುಶಃ. ಇದರಿಂದ ಅವ್ರಿಗೇನು ಲಾಭ ಇದನ್ನೊಂದು ಹೇಳ್ಬೋದು. ಈಗ ಇದರಿಂದ ಅವ್ರಿಗೇನು ಲಾಭ ಅಂತ ಅವರೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಜನಗಳಿಗೆ ಉದ್ಯೋಗ ಕೊಡ್ತಿರುವಂಥದ್ದನ್ನು ಇವ್ರು ಕಸ್ಕೊಂತಾರಂದ್ರೆ ಇದು ಲಾಭ ಅನ್ನೋದಕ್ಕಿಂತ ದೊಡ್ಡ ಮಟ್ಟದ ನಷ್ಟ ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ನಮಗೆ. ಹೇಳ್ತಿರುವಂತ ಒಂದು, ಯಾಕಂದ್ರೆ ಕಳೆದ 11 ವರ್ಷಗಳಲ್ಲಿ ಇವರಿಗೆ ಗಾಂಧಿಯವರ ವಿರುದ್ಧಂತ ಅಸಹನೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಕೆಲವು ಸಲ ಇವ್ರು ನೇರವಾಗಿ ಮಾತಾಡದೇ ಇದ್ರು ಕೂಡ ಇವರೇ ಬಳಸಿದಂಥ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಏನು ಕರಿತಾ ಇದ್ದೀವಿ, ಪುಂಡರು ಪೋಕರಿಗಳು ಇದಾರಲ್ಲ, ಫ್ರಿಂಜ್ ಎಲಿಮೆಂಟ್ಸ್ ಅಂತ ಏನಿದ್ದಾರೆ, ಅವ್ರು ಗಾಂಧಿ ವಿರುದ್ಧ ಯಾವ ರೀತಿ ಮಾತಾಡ್ತಿದ್ದಾರೆ, ಗಾಂಧಿ ಫೋಟೋಕ್ಕೆ ಗುಂಡಾರಿಸ್ಬಿಟ್ಟು ಗೋಡ್ಸೆನ ವೈಭೀಕರಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಅವರ ವಿರುದ್ಧ ಇವ್ರು ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಒಂದು ಕಡೆಗೆ ನರೇಂದ್ರ ಮೋದಿ ಅವರು ಇವ್ರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ವಿದೇಶಕ್ಕೆ ಹೋದಾಗ ಗಾಂಧಿಯನ್ನು ಸ್ಮರಿಸ್ತಾರೆ, ಆದರೆ ತಮ್ಮದೇ ದೇಶದಲ್ಲಿ ಗಾಂಧಿ ವಿರುದ್ಧ ಈ ತರಹ ಒಂದು ಅಸಹನೆ, ಒಂದು ದಾಳಿ ಮಾಡ್ತಾ ಇದ್ರೆ ಅದನ್ನು ಇವರು ನಿಯಂತ್ರಣ ಮಾಡ್ತಾ ಇಲ್ಲ. ಅನೇಕ ಹಿಂದೂ ಮಹಾಸಭಾ ಸಂಘಟನೆಗಳು ಇವರ ಫ್ರಿಂಜ್ ಎಲಿಮೆಂಟ್ಸ್, ಬಜರಂಗ್ ದಳ ಆಗಿರ್ಬೋದು, ಸಣ್ಣ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಕರಿತಾ ಇದ್ದೀವಿ, ಇವರೆಲ್ಲರೂ ಹಿಂಸಾತ್ಮಕವಾಗಿ ಗಾಂಧಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ಗೋಡ್ಸೆಯನ್ನ ವೈಭೀಕರಿಸ್ತೀವಿ. ಇವತ್ತು ನೀವು ಗೋಡ್ಸೆಯನ್ನ ಭಯೋತ್ಪಾದಕ ಅಂತ ಕರೆಯೋದು ಕಷ್ಟ ಇದೆ, ಅಟ್ಯಾಕ್ ಮಾಡ್ಬಿಡ್ತಾರೆ. ನೀವು ಗೋಡ್ಸೆಯನ್ನ ಗಾಂಧಿ ಹಂತಕ್ಕಂತ ಕೆರೆಯೋದು ಕಷ್ಟ ಇದೆ. ಯಾವ ರೀತಿಯ ನಿರೇಶನ್ ಕಟ್ತಾ ಇದಾರೆ ಅಂತಂದ್ರೆ, ಗೋಡ್ಸೆ ಒಬ್ಬ ದೇಶಭಕ್ತ ಆಗಿದ್ದ, ಗಾಂಧಿ ಅವರು ಮುಸ್ಲಿಮರನ್ನ ಬೆಂಬಲಿಸಿದ್ದಕ್ಕೆ ಮತ್ತು ಪಾಕಿಸ್ತಾನಕ್ಕೆ ದೇಶ ವಿಭಜನೆ ಆದಾಗ 5,000 ಕೋಟಿ ಕೊಡ್ಬೇಕಂತ ಪಾಕಿಸ್ತಾನ ಕೊಡ್ಬೇಕನ್ನೋ ಸಿಟ್ಟಿಗೆ ಅವ್ರನ್ನ ಕೊಲೆ ಮಾಡಿದೆ ಅನ್ನುವಂತ ನೆರೇಷನ್ ಕಟ್ತಾ ಇದ್ದಾರೆ ಇವರು. ಇದು ಹೊಸ ಕ್ರಿಯೇಷನ್, ಹೊಸ ನೆರೇಷನ್. ಇದು ನಿಮ್ಗೆ ಯಾರನ್ನಾದ್ರೂ ಪ್ರೂವ್ ಮಾಡ್ಬೇಕಲ್ಲ ಇವ್ನು ಕಳ್ಳ ಅಂದ್ಬಿಟ್ಟು, ಸೊ ಕಳ್ಳತನ ಮಾಡಿದಾನೆ ಅನ್ನೋದಕ್ಕೆ ಏನಾದ್ರೂ ಕ್ರಿಯೇಟ್ ಮಾಡೋದು. ಯಾಕೆಂತಂದ್ರೆ ಕಳ್ಳತನ ಮಾಡೋನಿಲ್ಲ, ಕಳ್ಳತನ ಆರೋಪ ಮಾಡ್ತಾ ಇರೋನು ಇಲ್ಲ ಇವಾಗ. ಹೌದು, ಈ ಮಧ್ಯದಲ್ಲಿರೋ ಕ್ರಿಯೇಟ್ ಮಾಡ್ತಾ ಇರೋದು ಇದು ಸ್ಟೋರಿ. ಇವರು ಯಾವ ತರದ ಒಂದು ನೆರೇಷನ್ ಅಂತಂದ್ರೆ, ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಒಳಗೊಂಡಂತೆ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಗಾಂಧಿಯನ್ನು ನೇರವಾಗಿ ಟೀಕೆ ಮಾಡಲ್ಲ, ಗಾಂಧಿಯನ್ನು ಹೊಗಳ್ತಾ ಇರ್ತಾರೋ ಅಥವಾ ನ್ಯೂಟ್ರಲ್ ಆಗಿ ಅಂತ ಇರ್ತಾರೆ. ಆದ್ರೆ ಈ ಫ್ರಿಂಜ್ ಎಲಿಮೆಂಟ್ಸ್ ಏನ್ ಮಾಡ್ತಾರೆ, ಗೋಡ್ಸೆನ ವೈಭವೀಕರಣ ಮಾಡ್ತಾ ಇದ್ದಾರೆ. ನೀವು ಗೋಡ್ಸೆಯನ್ನ ಟೀಕೆ ಮಾಡಿದಂತ ಸಿನಿಮಾಗಳು ಇವತ್ತು ಬಿಡುಗಡೆ ಮಾಡೋದು ಕಷ್ಟ ಇದೆ. ಕೆಲವು ಸಿನಿಮಾಗಳು ನನಗೆ ಹೆಸರುಗಳು ನೆನಪಾಗ್ತಲ್ಲ, ಈಗ ಸದ್ಯಕ್ಕೆ ಹೇಳಕ್ಕಾಗ್ತಾ ಇಲ್ಲ. ಗೋಡ್ಸೆಯನ್ನ ನೇರವಾಗಿ ಟೀಕೆ ಮಾಡಿದಂತ ಹೇಳ್ಬಿಟ್ಟೋದಕ್ಕೆ ಸೆನ್ಸಾರ್ ಮಂಡಳಿ ಕ್ಲಿಯರೆನ್ಸ್ ಮಾಡಿದಿರುವಂತ ಕೂಡ ನೋಡ್ತಾ ಇದೀವಿ. ಅಂದ್ರೆ ಇದು ಟೋಟಲಿ ಐಡಿಯಾಲಜಿಕಲಿ ವೆಂಜನ್ಸ್, ಸೈದ್ಧಾಂತಿಕ ದ್ವೇಷವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ತರ ಈಗ ನೀವು ಸಿನಿಮಾ ಬಗ್ಗೆ ಮಾತಾಡ್ತಿರೋದಕ್ಕೆ ಕೇಳ್ತೀನಿ, ಅದೇ ತರ ಇಂದಿರಾ ಗಾಂಧಿ ಅವ್ರದ್ದು ಸಿನಿಮಾ ಮಾಡಿದ್ರು, ಅದನ್ನ ಆರಾಮಾಗಿ, ಅದಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ. ನಿಮ್ಮ ಪರವಾಗಿ ಯಾರು ಮಾಡ್ತಾರೆ ಅಂದ್ರೆ ಬಿಜೆಪಿಯವರ ಪರವಾಗಿ ಯಾರು ಮಾಡ್ತಾರೆ, ಯಾವ ಸಿನಿಮಾ ಅದು ಹೆಂಗೇ ಇರ್ಲಿ, ಪ್ರಪಾಗಂಡ ಸಿನಿಮಾಗಳು ಏನಿರುತ್ತೆ, ಈ ಪ್ರಪಾಗಂಡ ಮಾಡ್ಲಿಕ್ಕೇನೆ ಮಾಡಿರ್ತಾರೆ. ಅದನ್ನ ಆ ಟೈಮ್ ಇರುದಿಯಲ್ಲ, ಅವರು ರಿಲೀಸ್ ಮಾಡೋ ಟೈಮ್ ಇರುತ್ತಲ್ಲ, ಅದನ್ನು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಅವ್ರಿಗೆ ದೇ ಹ್ಯಾವ್ ಪ್ಲಾನ್, ದೇರ್ ಓನ್ ಪ್ಲಾನ್. ಓಕೆ, ಸೊ ಆ ಫಿಲಮ್ಗೆಲ್ಲ ಯಾವುದೇ ತರ ರೆಸ್ಟ್ರಿಕ್ಷನ್ ಇಲ್ಲ, ಆರಾಮಾಗಿ ರಿಲೀಸ್ ಆಗುತ್ತೆ. ಅದು ಯಾವ ತರನೇ ಇರ್ಲಿ, ಸೋನಿಯಾ ಗಾಂಧಿ ಬಗ್ಗೆ ರಿಲೀಸ್ ಆಗುತ್ತೆ, ಇಂದಿರಾ ಗಾಂಧಿ ಬಗ್ಗೆ ರಿಲೀಸ್ ಆಗುತ್ತೆ, ಎಲ್ಲ ಅದನ್ನು ಮನಮೋಹನ್ ಸಿಂಗ್ ವಿರುದ್ಧ ಬಂತು, ಮನಮೋಹನ್ ಸಿಂಗ್ ವಿರುದ್ಧ ಬಂತು, ಎಲ್ಲಾರ್ದು ವಿರುದ್ಧ ಬರ್ತಾರೆ. ಬಟ್ ನೀವ್ ಹೇಳ್ತಾರ ಪ್ರಕಾರ ಇದಕ್ಕೆ ಇವ್ರದೇ ತಾನೇ ಸರ್ಕಾರ ಇರೋದು, ಸೊ ಇವ್ರು ಯಾವ್ದು ಬೇಕು ಅದನ್ನ ಉಪಯೋಗಿಸ್ಕೊಂತ ಇದಾರೆ ಮಿಷಿನರಿನ. ಹೇಗೆ ಸೊ ಇವರು ನ್ಯಾಯ ಏನು ಒದಗಿಸ್ತಾರೆ ಸಾರ್ವಜನಿಕರಿಗೆ? ಹಾಗಾದ್ರೆ ಸಾಧ್ಯನೇ ಇಲ್ಲ. ಇವರು ಗಾಂಧಿಯನ್ನು ಅಪ್ರಸ್ತಗೊಳಿಸೋದಕ್ಕೆ ರೆಡಿ ಇದ್ದಾರೆ. ಈಗ ನೇರವಾಗಿ ಅಪ್ರಸ್ತುತಗೊಳಿಸಿದರೆ ಟೀಕೆ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ಆ ದಿನಗಳು ಬಂದಿಲ್ಲ ಅಂತ ಇವ್ರಿಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಅಲ್ಪಸಂಖ್ಯಾತ ಸರ್ಕಾರ ಇದು, ಇವರಿಗೆ ಬಹುಮತ ಇಲ್ಲ. ಇವರು ಚಂದ್ರಬಾಬು ನಾಯ್ಡು ಅವರ ಪಕ್ಷ TDP ಮತ್ತೆ JDU, ಬಿಹಾರ್ನ ನಿತೀಶ್ ಕುಮಾರ್ ಅವರ JDU ಪಕ್ಷ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಮರಳಿ ಗಾಂಧಿಯವರು ನೇರವಾಗಿ ಟೀಕೆ ಮಾಡೋಕ್ಕಾಗ್ತಾರೆ. ಗಾಂಧಿ ಹೆಸರಲ್ಲಿರುವಂತಹ ಯೋಜನೆಗಳನ್ನ ಚೇಂಜ್ ಮಾಡ್ತಾ ಹೋಗೋದು. ಇನ್ನೊಂದು ರಾಮ್ಜಿ ಅಂತ ಕರೆದ್ಬಿಟ್ರೆ, ಸರ್ ಈಗ ಜಿ ರಾಮ್ಜಿ ಏನಕ್ಕೆ ಬಂದಿದ್ದು, ಅದು ಏನಕ್ಕೆ ಇಡಬೇಕಿತ್ತು ಅದನ್ನ ಗೊತ್ತಿರೋದು ಅವರೇ. ಈಗ ಜಿ ರಾಮ್ಜಿ ಮಹಾತ್ಮ ಗಾಂಧಿ ಅವ್ರಿಗಿಂತ ದೊಡ್ಡವರ ನನಗೆ ಗೊತ್ತಿಲ್ಲ. ಅದು ಹೆಸರಿಗೆ ನೀವು ಅವರ ಸದನದಲ್ಲಿ ಒಬ್ಬ ಸಂಸದರು ಮಾತಾಡಿದ್ದಾರೆ. ನೀವು ಇನ್ ಮುಂದೆ ಇವರೇ ಶಿವರಾಜ್ ಚೌಹಾಣ್ ಹೇಳ್ತಾ ಇದ್ದಾರೆ, ಈ ಜಿ ರಾಮ್ಜಿ ಅಂತ ಹೇಳೋದು ಕಲ್ತ್ಕೊಳ್ಳಿ, ರಾಮನ ಹೆಸರು ಇನ್ನಾದ್ರೂ ರಾಮನ ಹೆಸರು ಜಪ್ಸಿ ಅನ್ನುವಂಥದ್ದು, ಈ ತರ ಒಂದು ಕ್ಷುಲ್ಲಕ ರಾಜಕಾರಣಗಳನ್ನ ಮಾಡ್ತಾ ಇದ್ದಾರೆ ಅವರು. ಅದು ಸ್ಪಷ್ಟವಾಗಿದೆ. ಜಿ ರಾಮ್ಜಿ ಇದೇನ್ ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇತ್ತಾ? ಇದು ಇಲ್ಲ ಸರಿ, ಬದಲಾವಣೆಗಳು ಬೇಕಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅವರ ಒಂದು ಐಡಿಯಾಲಜಿ ಗೊತ್ತಿದೆ, ಅವರ ಒಂದು ಅಜೆಂಡಾಗಳು ಗೊತ್ತಿದೆ, ಕಾರ್ಯಸೂಚಿಗಳಿದ್ದಾವೆ, ಅದ್ರ ಪ್ರಕಾರ ಅವ್ರು ಹೋಗ್ತಾರೆ. ಇದು ಜಿ ರಾಮ್ಜಿ ಅಂತ ಹೆಸರು ಬದಲಾವಣೆ ಅಂತಂದ್ರೆ ರಾಮ್ಜಿ ಅಂತ ಇವ್ರು ಮಾತಾಡ್ತಾ ಮತ್ತೊಮ್ಮೆ ರಾಮ ಚಾಲ್ತಿಯಲ್ಲಿರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇವರು ಗಾಂಧಿ ವರ್ಸಸ್ ರಾಮ ತರ್ತಾ ಇದ್ದಾರೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ಇವ್ರು ಹೇಳ್ತಿರೋ ಕಾರಣ ಅಂತಂದ್ರೆ ಭ್ರಷ್ಟಾಚಾರ ಇತ್ತು,
ಇದುವರೆಗೂ ನರೇಗಾದಲ್ಲಿ ಭ್ರಷ್ಟಾಚಾರ ಇತ್ತು. ನೀವು ಪದೇ ಪದೇ ನೋಡಿ, BJP ರಾಜ್ಯ ಮುಖಂಡರು ಹೇಳ್ತಾ ಇದ್ದಾರೆ, ಕೇಂದ್ರ ಮುಖಂಡರು ಹೇಳ್ತಾ ಇದ್ದಾರೆ, ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾ ಇದ್ದಾರೆ, ಈ ಮುಂದೆ ಭ್ರಷ್ಟಾಚಾರವನ್ನು ನಿಮಗೆ ಭ್ರಷ್ಟಾಚಾರ ತಡೆ ಹಿಡಿದಕ್ಕೆ ನಿಮ್ಗೆ ಹೊಟ್ಟೆ ಉರಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಎಲ್ಲರೂ ಕೇಳ್ತಿರೋದೇನೆಂದ್ರೆ, ಹೆಸರು ಬದಲಾವಣೆಯಿಂದ ನಿಮ್ಮ ಕೆಲವು ಸೆಕ್ಷನ್ ಬದಲಾವಣೆ ಭ್ರಷ್ಟಾಚಾರ ನಿಲ್ಲಿಸಕ್ಕೆ ಸಾಧ್ಯನಾ? ಈಗ ಭ್ರಷ್ಟಾಚಾರ ಇರೋ ಕಾರಣಗಳೇ ಬೇರೆ. ಸರ್, ಭ್ರಷ್ಟಾಚಾರ ಇದ್ರೆ ಏನ್ ಮಾಡ್ಬೇಕು? ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು, ಅಥವಾ ಅಲ್ಲೇನಾದ್ರು ಇದ್ರೆ ಆ ತರದನ್ನ ಬೇರೆ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಹೆಸರು ಚೇಂಜ್ ಮಾಡಿದ್ರೆ ಭ್ರಷ್ಟಾಚಾರ ಆಗತ್ತಾ? ಹಂಗಂದ್ರೆ ಗಾಂಧಿ ಭ್ರಷ್ಟ ಅಂತ ಹೇಳಕ್ ಕೊಟ್ಟಿದ್ದಾರೆ ಅವರು. ಹೌದು, ಹೆಸರು ಚೇಂಜ್ ಮಾಡ್ಬಿಟ್ರೆ ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದಂತ ಇವರು. ರಾಮ ತುಂಬಾ ನಿಷ್ಠಾವಂತ, ಗಾಂಧಿ ಮಹಾಭ್ರಷ್ಟನ. ಹಾಗಾದ್ರೆ ಇವ್ರು ಹೇಳೋ ಪ್ರಕಾರ ಕಟ್ತಿನ ನಿರೀಕ್ಷೆ ಹಂಗೆ ಹೇಳ್ಬೋದೇನೋ. ಗಾಂಧಿ ಹೆಸರಿದ್ದಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು, ರಾಮನ ಹೆಸರಿಗೆ ಬಂದಾಗ ಭ್ರಷ್ಟಾಚಾರ ಕಮ್ಮಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಮ ಯಾವ್ದು ಮಿಸ್ಟೇಕ್ ಮಾಡಿಲ್ವ ಜೀವನದಲ್ಲಿ? ರಾಮನ್ ಜೀವನದಲ್ಲಿ ಗೊತ್ತಿಲ್ಲ. ನನ್ನ ತಮ್ಮನ್ ಕೇಳ್ತಾ ಇರೋದು. ಹೌದು, ಅದು ಅವರೇ ಹೇಳ್ಬೇಕು. ಈಗ ರಾಮ ಮಾಂಸಾರ ಸೇವಿಸ್ತಿದ್ದ ಅಂತ ಹೇಳ್ಬಿಟ್ರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈಗ ರಾಮನ ಹೆಸರು ಇಟ್ಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಹೌದು, ರಾಮ ಬಂದ್ ಹೇಳಿಲ್ಲ, ಗಾಂಧಿ ಹೆಸರು ತೆಗೆದ್ಬಿಟ್ಟು ನನ್ನ ಹೆಸರು ಇಡ್ರಪ್ಪ, ಅಲ್ಲಿ ರಾಮ್ಜಿ ಅಂತ ಇಡ್ರಿ ಅಂತ ಹೇಳಿರಲಿಲ್ಲ, ಜಿ ರಾಮ್ಜಿ ಅಂತ ಇಡಿ ಅಂತ ಹೇಳಿರಲಿಲ್ಲ. ಗಾಂಧಿನ ಬಂದ್ಬಿಟ್ಟು ನನ್ನ ಹೆಸರು ಇಡಿ ಅಂತ ಹೇಳಿಲ್ಲ. ಅದು ಅವರು ಕೊಡುಗೆ ಕೊಟ್ಟಿರ್ತ ಅವ್ರವ್ರ ಇದಕ್ಕೆ ಹೋಗುತ್ತೆ. ಅಲ್ಲ, BJP ಮೇನ್ ಅಜೆಂಡಾ ಅದು ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ಬಿಟ್ಟು ತನ್ನ ಐಡಿಯಾಲಜಿಯನ್ನು ಜಾರಿಗೊಳಿಸುವಂಥದ್ದು. ಅವರಿಗೆ ಬಹಳ ಸರಳವಾಗಿ ಈಸಿಯಾಗಿ ಸಿಕ್ಕಂಥದ್ದು ರಾಮ. ಭಾಳ ಈಸಿಯಾಗಿ ಸಿಕ್ಕಂಥ ರಾಮ ಜನ್ಮಭೂಮಿ ನೋಡಿದ್ವಿ, ಪದೇ ಪದೇ ರಾಮನ್ನ ಬಳಸ್ತಾ ರಾಮಾಯಣವನ್ನು ತಂದಿರುವಂಥದ್ದು ನೋಡ್ತಾ ಇದ್ದೀವಿ. ರಾಮಾಯಣ ಇವತ್ತು ನೀವು ನೋಡಿ, ದೂರದರ್ಶನ TV ಮಾಧ್ಯಮಗಳಲ್ಲಿ ಮತ್ತೆ ರಾಮಾಯಣ ಬರ್ತಾ ಇದೆ, ಧಾರಾವಾಹಿ. ಹಳೆ ರಾಮಾಯಣ ಬರ್ತಾ ಇದೆ, ಹೊಸ ರಾಮಾಯಣ ಸಿನಿಮಾ ಬಂತು, ಒಂದು ರಾಮಾಯಣ ಹನುಮಂತ ಅಂತ ಸಿನಿಮಾ ಬಂತು, ಆಮೇಲೆ ರಾಮ್ ಸೇತು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸಾಧ್ಯವಿದೆಯೋ ಒಂದು ಧಾರ್ಮಿಕ ಭಾವನೆಯನ್ನ ಕೆರಳಿಸ್ಕೊಂಡು ತಮ್ಮ ರಾಜಕೀಯ ಮಾಡ್ತಾ ಇದ್ದಾರೆ. ಇವರಿಗೆ ತಾವು ಮಾಡಬೇಕಾದ ಒಂದು ಕೆಲಸಗಳನ್ನ ಮಾಡಿ ಒಂದು ಹೆಸರು ತಗೋಬೇಕಂತಿಲ್ಲ. ಮರಳಿ ಮುಳ್ಳಿ ಧಾರ್ಮಿಕ ಭಾವನೆಯಿಂದ ರಾಮನ ಎಷ್ಟು ಬೆಳೆಸ್ಕೋಬೇಕು ಅಷ್ಟು ಬೆಳೆಸ್ಕೊಂತ ಇದ್ದಾರೆ ಅಷ್ಟೇ. ಹಾಗಾದ್ರೆ ನೀವು ರಾಮನ್ ತರನೇ ಇರಿ, ಯಾಕೆ ರಾವಣನ್ ತರ ಮಾಡ್ತೀರಾ? ನೀವು ರಾಮನ್ ಭಕ್ತರಲ್ವಾ? ಓಕೆ, ಈಗ ನಾವು ನೋಡಿ, ಪಬ್ಲಿಕ್ ಡೊಮೇನ್ ಬಂದಾಗ ಒಂಥರ, ನೀವು ಪರ್ಸನಲ್ ಆಗಿ ಏನಾದ್ರು ಮಾಡ್ಕೊಳ್ಳಿ, ಅದು ಯಾಕೆ ಸಾರ್ವಜನಿಕರ ಮೇಲೆ ಹೇರ್ತೀರಾ ಅಂತ ನಾವು ಕೇಳೋದು. ಇವರು ರಾಮನ್ನ ಒಂದು ಆಕಳಿನ ಹಾಲು ಹಿಂಡ್ಕೊಳ್ತಾರಲ್ಲ, ಎಷ್ಟು ಸಾಧ್ಯವೋ ಅಷ್ಟು ರಾಮ ಎನ್ನುವ ಹೆಸರಿನಲ್ಲಿ ಎಷ್ಟು ಸಾಧ್ಯವೋ ಮಿಲ್ಕಿಂಗ್ ಅಂತಾರಲ್ಲ, ಮಿಲ್ಕಿಂಗ್ ಕೋ ತರ ಅದನ್ನ ಬಳಸ್ಕೊಂತ ಇದ್ದಾರೆ. ಸ್ವಲ್ಪ ಕೆತ್ಲು ಬಿಟ್ಟಿದ್ದಾರೆ, ಇನ್ನೂ ಕೆತ್ಲು ಕಿತ್ಕೊಬಿಟ್ಟಿಲ್ಲ. ಕೆತ್ಲು ಕಿತ್ಕೊಬಿಟ್ರೆ ಮುಗಿದೋಗ್ಬಿಡುತ್ತೆ. ಅಂದ್ರೆ ಈಗ ಒಂದು ವೇಳೆ ನೋಡಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ರಾಮಾಯಣ ಎನ್ನುವಂಥದ್ದು ಒಂದು ಎಪಿಕ್, ಅದೊಂದು ಕಾವ್ಯ ಅಂತ ಹೇಳ್ಬಿಟ್ರೆ ನಿಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದು ಒಂದು ಮಿಥಾಲಜಿ, ಒಂದು ಪುರಾಣ ಕಾವ್ಯ ಅಂತ ಹೇಳಿದ್ರೆ ದಾಳಿ ಮಾಡ್ತಾರೆ. ಆ ಥರ ಚರ್ಚೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನೋಡಿ, A.K. ರಾಮಾನುಜನ್ ಅವರ 300 ರಾಮಾಯಣಗಳನ್ನು ಅದನ್ನ ಪಾಠ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಪ್ರೊಫೆಸರ್ ಮೇಲೆ ದಾಳಿ ಮಾಡಿದ್ದನ್ನು ನೋಡ್ತಾ ಇದ್ದೆ ದೆಹಲಿ ಯೂನಿವರ್ಸಿಟಿನಲ್ಲಿ. ನೀವು 300 ರಾಮಗಳು ಇದ್ದು ಅಂತ ಹೇಳಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ 100 ರಾಮಾಯಣಗಳು ಇದ್ದು ಅಲ್ವಾ. ಆಂಧ್ರ ಪ್ರದೇಶದಲ್ಲಿ ಆ ರಾಮಾಯಣದಲ್ಲಿ ಯಾವ ಥರ ಇತ್ತು ಅಂತಂದ್ರೆ, ಆ ರಾಮಾಯಣದಲ್ಲಿ ಸೀತೆ ಹೇಳ್ತಾಳೆ ನಾನು ಬರ್ತೀನಿ ಕಾಡಿಗೆ ಅಂತಂದ್ರೆ, ರಾಮ ಬೇಡ ಅಂದ್ರೆ ಯಾಕೆ? ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಕಾಡಿಗೆ ಹೋಗ್ಬೋದು, ನಿನ್ನ ರಾಮಾಯಣದಲ್ಲಿ ಬರಂಗಿಲ್ಲ ಅಂತ ಪ್ರಶ್ನೆ ಕೇಳ್ತಾಳೆ. ಅಂದ್ರೆ ಜನಪದ ರಾಮಾಯಣಗಳಿದ್ದಾವೆ, ಅದನ್ನು ಹೇಳಂಗಿಲ್ಲ ಇವತ್ತು ನೀವು. ಈ ಥರದ ಒಂದು ಸ್ಥಿತಿ ನೀವು ನೋಡಿದಿರ ಅಂತ ಇವರು ತಮಗೆ ಬೇಕಾದ ಒಂದು ರಾಮಾಯಣ ನಿಲ್ಲಿಸ್ಬಿಟ್ಟಿದ್ದಾರೆ ನಿಮಗೆ. ಯಾವ ಥರ ರಾಮಾಯಣ? ರಾಮ ಸಸ್ಯಾಹಾರಿಯಾಗಿದ್ದ, ರಾಮ ಹಿಂದೂ ರಾಮ ಅಂತ ಅನ್ನುವಂಥ ನೆರೇಷನ್ನು, ಹಿಂದೂಗಳ ರಾಮ ಅಂತ ಒಂದು ನೆರೇಷನ್ನು, ಸಸ್ಯಾಹಾರಿ ರಾಮ ಅಂತ ನೆರೇಷನ್ನು, ರಾಮ ಇತಿಹಾಸ ಪುರುಷ ಅನ್ನುವಂಥ ನೆರೇಷನ್ನು. ಅಂದರೆ ಇದು ನಿಧಾನಕ್ಕೆ ಒಂದು ಮುಸ್ಲಿಮರನ್ನು ವಿರುದ್ಧ ಹೋರಾಡೋದಕ್ಕೆ ಬೇಕಾದಂಥ ನೆರೇಷನ್ನು. ಶ್ರೀಪಾದ್ ಭಟ್ರು ಏನಾದ್ರು ರಾಮನ್ ನೋಡಿದ್ರ? ನಾನು ನೋಡಿಲ್ಲ. ಯಾರಾದ್ರೂ ನೋಡಿರೋ ಇದಾರೆ ಸರ್? ಇಲ್ಲ, ನಿಮಗೆ ಗೊತ್ತಿರೋ ಮೋದಿ ಅವರು ಏನಾದ್ರು ನೋಡಿದಾರ? ಅವ್ರನ್ನೇ ಕೇಳಬೇಕು. ಹೌದು. ಸೊ ಏನಂತ ಅಂದ್ರೆ, ನಾನು ಹೇಳ್ತೀನಲ್ಲ, ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಇದ್ರೆ ನಿಮ್ದು ದೇಶಕ್ಕೋಸ್ಕರ ನೀವು ಯೂಸ್ ಮಾಡಿ. ಹೌದು, ನಮ್ಮ ಅಭ್ಯಂತರ ಇಲ್ಲ, ನಿಮ್ಮ ಅಭ್ಯಂತರ, ಯಾರ್ದು ಅಭ್ಯಂತರನೇ ಇಲ್ಲ. ಈಗ ಯಾರು ಇವರು ಅಭ್ಯಂತರ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಯಾರ್ದು ಇರೋದಿಲ್ಲ. ನಿಮ್ದು ಏನೋ ಕಾಂಟ್ರಿಬ್ಯೂಷನ್ನೇ ಇಲ್ಲ ಅಂತ ನೀನು ಕಂಪ್ನಿ ಯಾವುದೋ ಒಂದು ಕಂಪ್ನಿ ಮಾಡಿರ್ತೀವಿ, ಎಕ್ಸಾಂಪಲ್, ನೀನೇನು ಅದು ಎಲ್ಲ ಕಂಪ್ನಿಗೋಸ್ಕರ ಎಫರ್ಟೇ ಹಾಕಿರಲ್ಲ, ನೀನು ಬಂದ್ಬಿಟ್ಟು ಎಲ್ಲ ನನಗೂ ಬೇಕು, ನಾನು ಹೇಳ್ದಂಗೆ ಮಾಡ್ಕೋಬೇಕಂತ ಅಂದ್ರೆ ಅದು ಆಗದಿರೋ ಕಥೆಗಳು. ಸೊ ಹಾಗಾಗಿ ಇವ್ರು ಯಾವ ಆ್ಯಂಗಲಲ್ಲಿ ಹೋಗ್ತಾ ಇದ್ದಾರೆ, ಇನ್ನು ಜನಗಳನ್ನ ಎಷ್ಟು ದಿನ ಈ ಥರ ತೆಪ್ಪು ದಾರಿಗೆ ತರ್ತಾರೆ? ಹೌದು, ಈ ರಾಜಕೀಯ ವ್ಯಕ್ತಿಗಳು ನಮಗೆ ಜನಗಳು ಎಚ್ಚೆತ್ಕೋಬೇಕು ಅಷ್ಟೇ. ಯಾಕಂದರೆ ಇದರಿಂದ ಜನಗಳಿಗೇನು ಲಾಭ ಆಗಿಲ್ಲ. ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ, ಉದ್ಯೋಗ ಸಿಗ್ತಾ ಇಲ್ಲ, ಅನೌಪಚಾರಿಕ ವಲಯ ಅಂತ ಇನ್ಫಾರ್ಮಲ್ ಸೆಕ್ಟರ್ನ ವಲಯ 90% ಆಗಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ, ಏನೂ ನಡೀತಾ ಇದೆ. ಆದರೂ ಸಹ ಜನಗಳು ಧಾರ್ಮಿಕ ಭಾವನೆಗಳನ್ನು ಅವ್ರು ಕೆರಳಿಸ್ತಾರೆ, ಇವ್ರು ಕೆರಳ್ತಾರೆ ಅಂತ ಅನ್ನೋದಾದರೆ
ನಾವು ಜನಗಳನ್ನೇ ಪ್ರಶ್ನೆ ಮಾಡೋಕ್ಕಾಗತ್ತೆ. ನೀವಾದರೂ ಎಚ್ಚೆತ್ಕೊಳ್ತಾ ಹೋದರೆ ನಿಮ್ಮ ಭವಿಷ್ಯದ ತಲೆಮಾರು ಇದೆಯಲ್ಲ, ಈ ಜನ್ರೇಷನ್ ಮುಗೀತು, ನೆಕ್ಸ್ಟ್ ಜನ್ರೇಷನ್ ಜೆನ್ ಜಿ ಅಂತ ಇದೆ, ನೆಕ್ಸ್ಟು ಜೆನ್ ಅಲ್ಫಾ ಅಂತ ಇದೆ. ಅವರ ಭವಿಷ್ಯ ಏನು ಮಾಡ್ತಾಯಿದ್ರು? ಅದು ನಿಮಗೆ ರಾಮನ ಹೆಸರಿನಲ್ಲಿ ನಿಮಗೆ ಊಟ ಸಿಗಲ್ಲ, ರಾಮನ ಹೆಸರಲ್ಲಿ ಉದ್ಯೋಗ ಸಿಗೋದಿಲ್ಲ. ಉದ್ಯೋಗ ಸಿಗಬೇಕಂದ್ರೆ ನೀವು ಓದಬೇಕಾಗತ್ತೆ, ಶಿಕ್ಷಣ ಪಡಿಬೇಕಾಗತ್ತೆ. ಸೊ ಇದು ನಾವು ಜನಗಳನ್ನೇ ಮತ್ತೆ ಜನಗಳನ್ನೇ ಕೇಳಬೇಕಾಗತ್ತೆ. ಮತ್ತು ಈ ನರೇಗಾದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗತ್ತೆ. ಕರೆಕ್ಟ್. ಈ ನರೇಗಾ ಬಗ್ಗೆ ಸುಮಾರು ಜನಕ್ಕೆ ಇದು ಅವೇರ್ನೆಸ್ ಇಲ್ಲ. ಏನೋ ಹೊಡೆದಾಡ್ತಾ ಇದ್ದಾರೆ ಬಿಡು ಅಂತಾರೆ. ಈ ವೆಲ್ ಎಜುಕೇಟೆಡ್ ಪೀಪಲ್ಗಳು ಇರ್ತಾರೆ ಸುಮಾರು ಜನ, ಈ ಸೋ ಕಾಲ್ಡ್ ಭಕ್ತಾಸ್. ಹೌದು, ಅವ್ರಿಗೆ ಅರ್ಧಂಬರ್ಧ ಗೊತ್ತು. ಆಮೇಲೆ ಯಾರು ಅದನ್ನ ಈ ಫಾರ್ವರ್ಡ್ ಮೆಸೇಜ್ಗಳು ಇರುತ್ತಲ್ಲ ಅದನ್ನ ಓದ್ಬಿಟ್ಟು ಅಲ್ಲಿಗೆ ಅವರು ಸ್ಟಿಕ್ ಆಗಿರ್ತಾರೆ. ಸೊ ಈಗಿನ ಯುವ ಪೀಳಿಗೆಗಳು ನರೇಗಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರು ಏನು ಮಾಡಬೇಕು, ಯಾವ ಥರ ಓದಬೇಕು, ಫಸ್ಟು ಏನು ಮಾಡಬೇಕು ಅಂತ ಹೇಳ್ತೀರಾ? ಒಂದು ಇದುವರೆಗೆ ನಾವು ನರೇಗಾದ ಇದುವರೆಗಿನ ಒಂದು ಅಡ್ವಾಂಟೇಜಸ್ ಹೇಳಿದ್ವಿ, ಸಾಧಕಗಳು, ಮಿತಿಗಳಿದ್ವು. ಮಿತಿಗಳಿಂದ ಹೇಳಕ್ಕೆ ಯಾವುದೇ ಒಂದು ಯೋಜನೆಗಳು ಕಾಯ್ದೆಗಳಲ್ಲಿ ಮಿತಿ ಇರ್ತವೆ. ಭ್ರಷ್ಟಾಚಾರ ಇತ್ತಾ? ಇತ್ತು, ಇಲ್ಲ ಅಂತ ಹೇಳಲ್ಲ. ಭ್ರಷ್ಟಾಚಾರವನ್ನು ಪರಿಹರಿಸಬೇಕು. ಪರಿಹರಿಸದೆ ಹೋದ್ರೆ 40% ಸರ್ಕಾರ ಆಗಿದ್ದು ಇದೇ ಬಿಜೆಪಿ ಸರ್ಕಾರ 40% ಅಂತ ಟೀಕೆ ಒಳಗಾಗಿತ್ತು. ಆರೋಪ ಆಗಿದ್ದು ನಾಗಮೋಹನ್ ಕಮಿಟಿ ಆಯೋಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದ ಹೊರಗೆ ಬರ್ಬೇಕಾಗಿತ್ತು ಇವರು. ಆದರೆ ಅದನ್ನ ಬಿಟ್ಬಿಟ್ರು. ಒಂದು ಸಾಧಕಗಳ ಬಗ್ಗೆ ಮಾತಾಡ್ತೀವಿ, ಮಿತಿಗಳು ಇದ್ದಾವೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಇವ್ರು ಬದಲಾವಣೆ ಈಗ ಯುವ ಜನತೆ ಏನು ಮಾಡ್ಕೋಬೇಕಾದ್ರೆ ಏನು ಬದಲಾವಣೆ ತರಕ್ಕೆ ಹೊರಟಿದ್ದಾರೆ, ಏನೇನು ಚೇಂಜಸ್ ಮಾಡಿದಾರೆ ಅನ್ನೋ ಕೂಡ ಅರ್ಥ ಮಾಡ್ಕೊಳ್ಳೋಕೆ. ನೀವು ಬದಲಾವಣೆಗಳು ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅದು ವಿರೋಧ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಇವರು ಬದಲಾವಣೆ ಮಾಡೋಕೆ ಆಲ್ರೆಡಿ ಹೇಳಿದೀವಲ್ವಾ, ಸೆಕ್ಷನ್ 24 ಉಲ್ಲಂಘನೆ, ದುಡಿಯುವ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಎರಡನೇದು ಸಂವಿಧಾನದ 73ನೇ ತಿದ್ದುಪಡಿ. ಏನು 1992 73ನೇ ತಿದ್ದುಪಡಿ ಮಾಡಿದ್ರು. ಅದು ಗಾಂಧಿಯ ಗ್ರಾಮ ಸ್ವರಾಜ್ನ ಒಂದು ಸಾಕಾರಗೊಳಿಸಬೇಕಾಗಿತ್ತು. ರಾಜೀವ್ ಗಾಂಧಿಯ ಕನಸಾಗಿತ್ತು ಅದು 73ನೇ ತಿದ್ದುಪಡಿ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಬಂತು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. 73ನೇ ತಿದ್ದುಪಡಿ ಉಲ್ಲಂಘನೆ ಆಗುತ್ತೆ ಇದರಿಂದ. ಯಾಕಂದ್ರೆ ಸೆಕ್ಷನ್ 4(5) ಆಫ್ ದ ತಿದ್ದುಪಡಿ ಆಗಿದೆ. VG ರಾಮ್ಜಿಯ ಸೆಕ್ಷನ್ 4(5) ತಿದ್ದುಪಡಿ ಸೆಕ್ಷನ್ 4(5) ಪ್ರಕಾರ ಇನ್ಮುಂದೆ ಇದು ಡಿಮ್ಯಾಂಡ್ ಆಧಾರಿತದಿಂದ ಪೂರೈಕೆ ಸಪ್ಲೈ ಆಧಾರಕ್ಕೆ ಶಿಫ್ಟ್ ಆಗುತ್ತೆ. ಇದುವರೆಗೆ ಏನಾಗಿತ್ತು ಅಂದ್ರೆ ಕೂಲಿ ಕಾರ್ಮಿಕರಲ್ಲಿ ಇದರ ಭಾಗವಾಗಿದ್ರು. ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು, ಹೋಗ್ಬಿಟ್ಟು ಜಾಬ್ ಕಾರ್ಡ್ ಕೊಟ್ಬಿಟ್ಟು ನನಗೆ ಕೆಲಸ ಇಲ್ಲ, ನನಗೆ ಜಾಬ್ ಕಾರ್ಡ್ ಮೂಲಕ ನನಗೆ ಉದ್ಯೋಗ ಖಾತ್ರಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ಬೋದಾಗಿತ್ತು. ಈಗ ಅದೇನಾಗ್ಬಿಟ್ಟಿದೆ ಅಂದ್ರೆ ಸಪ್ಲೈ ಪೂರೈಕೆ ಆಧಾರಕ್ಕೆ ಕನ್ವರ್ಟ್ ಆಗ್ಬಿಟ್ಟಿದೆ. ಬದಲಾದ್ರೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ. ಕೇಂದ್ರ ಸರ್ಕಾರ ತನಗೆ ಕೊಡಬೇಕು ಅನ್ಸಿದ್ರೆ ಉದ್ಯೋಗ ಕೊಡುತ್ತೆ, ತನಗೆ ಕೊಡಬಾರ್ದು ಅನ್ಸಿದ್ರೆ ಉದ್ಯೋಗ ಕೊಡೋದಿಲ್ಲ. ಈಗ ಅವರು ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ಟೇನೆ ಸರ್ಕಾರಕ್ಕೆ ಬಂದಿದ್ದು. ಎಲ್ಲಾರ್ಗು ಜಾಬ್ ಕೊಡ್ತೀನಿ, ನಾವು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ತೀವಿ, ಚೆನ್ನಾಗಿ ಕ್ರಿಯೇಟ್ ಮಾಡ್ತೀವಿ, ಯಾರು ನಿರುದ್ಯೋಗಿಗಳಿರಲ್ಲ ದೇಶದಲ್ಲಿ, ಎಲ್ಲ ನಿರುದ್ಯೋಗಿಗಳನ್ನ ನಿರ್ಮೂಲನೆ ಮಾಡ್ತೀವಿ ನಾವು, ಹಾಗೆ ಹೀಗೆ ಅನ್ಕೊಂಡು ಬಂದ್ರು. ಅದನ್ನೇ ಮಾಡೋಕ್ಕಾಗಲ್ಲ. ಇದು ಎಷ್ಟು % ಬರುತ್ತೆ, ಇದನ್ನ ಹೇಗೆ ಮಾಡ್ತಾರೆ ಸರ್? ಮಾಡಲ್ಲ. ಅದಕ್ಕೆ ಹೇಳ್ತಿರೋದು 2 ಕೋಟಿ ಉದ್ಯೋಗ ಅಂತಂದ್ರಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತಂದ್ರೆ ಈಗ 2 ಕೋಟಿ ಇಲ್ಲ, 1 ಲಕ್ಷನೂ ಇಲ್ಲ, 5,000ನೂ ಇಲ್ಲ. ಅದು ಬೇರೆ ಪ್ರಶ್ನೆ. ಈಗ ನರೇಗಾದ ಜಯರಾಮ್ಜಿ ಇಟ್ಕೊಂಡು ಅದನ್ನ ಕಿತ್ತಾಕ ಕೊಟ್ಟಿದಾರಲ್ಲ, ಅದನ್ನ ಹೇಳ್ತಿರೋದು. ಒಂದು ಡಿಮ್ಯಾಂಡ್ ಇತ್ತು, ಡಿಮ್ಯಾಂಡ್ ತಗೊಂಡ್ಬಿಟ್ರು. ಈಗ ಅವ್ರು ಇನ್ನೇನು ಮಾಡ್ತಾ ಇದ್ದಾರೆ, ಅವ್ರು ನಿರ್ಧರಿಸ್ತಾರೆ ಯಾವ ಕೇಂದ್ರ ಅನುದಾನಗಳಿದಾವೆ, ಕೇಂದ್ರ ಯೋಜನೆ ಇದಾವೆ, ಅದನ್ನ ಮಾತ್ರ ಮಾಡಬೇಕಾ, ಈ ಯೋಜನೆ ಎ ಮಾಡಿ ಯೋಜನೆ ಬಿ ಮಾಡಬೇಡಿ, ಯೋಜನೆ ಬಿ ಮಾಡಿ ಯೋಜನೆ, ಈ ಥರದ ಒಂದು ನಿರ್ದೇಶನ ಮಾಡ್ತಾ ಹೋಗ್ತಾರೆ. ಇದು ಸಂಪೂರ್ಣವಾಗಿ ಕೇಂದ್ರದ ಹಿಡಿತಕ್ಕೆ, ರಾಜ್ಯದ ವಿಕೇಂದ್ರೀಕರಣ. ಇಡೀ ನರೇಗಾದ ಉದ್ದೇಶವೇ ಆರ್ಟಿಕಲ್ 73 ತಿದ್ದುಪಡಿ ಆಧಾರದಲ್ಲಿ ವಿಕೇಂದ್ರೀಕರಣ ಆಗಿತ್ತು. ಈಗ ಅದು ಕೇಂದ್ರೀಕರಣಗೊಂಡಿದೆ. ಇನ್ನೊಂದು ಸೆಕ್ಷನ್ 5(1) ಪ್ರಕಾರ ಇದು ವಿಕೇಂದ್ರೀಕರಣಗೊಂಡಿರುವಂಥದ್ದು. ಅಂದರೆ ಡಿಮ್ಯಾಂಡ್ ಆಧಾರದಿಂದ ಈ ಸ್ಥಳೀಯ ಸಂಸ್ಥೆಗಳಿಗೆ, ಅಂದರೆ ಗ್ರಾಮ ಪಂಚಾಯತಿ ನಿರ್ಧಾರ ಮಾಡ್ತಾ ಇತ್ತು ಉದ್ಯೋಗ ಸೃಷ್ಟಿಯನ್ನು, ಸಂಪೂರ್ಣವಾಗಿ ಕೇಂದ್ರೀಕರಣಗೊಂಡ್ಬಿಟ್ಟಿದೆ. ಇದು ದೊಡ್ಡ ಅಪಾಯ. ಅಂದರೆ ರಾಜ್ಯಗಳಿಗೆ ಅಧಿಕಾರ ಕಸ್ಕೊಂಡ್ಬಿಟ್ಟಿದೆ. ಇನ್ನು ರಾಜ್ಯಗಳು ನಿರ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಉದ್ಯೋಗ ಖಾತ್ರಿಯನ್ನು. ಕೇಂದ್ರದಲ್ಲಿ ಈಗ ಕರ್ನಾಟಕದ ರಾಜ್ಯ ಇಲಾಖೆ ಇದೆ, RDPR ಅಂತ ಏನು ಹೇಳ್ತಾ ಇದ್ದೀವಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ರಾಜ್ಯ ಕೇಂದ್ರ ಯೋಜನೆ ಜಾರಿಗೊಳಿಸ್ತಾ ಇದ್ವು, ಏನು ಇವರು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಅದು ಕೇಂದ್ರ ನಿರ್ಧರಿಸುತ್ತೆ. ಎರಡನೇದು, ರಾಜ್ಯದ ಅನುದಾನವನ್ನು ರಾಜ್ಯದ ಮೇಲೆ ಹಾಕಿದ್ದಾರೆ. ಇದುವರೆಗೂ 90% ಕೇಂದ್ರದ ಅನುದಾನ. ಅದನ್ನ ಮಾಡೋಣ, ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಯಾಕೆಂದ್ರೆ ಈಗ ಕಾಯ್ದೆಗಳು ಏನೇನು ಚೇಂಜ್ ಮಾಡಿದ್ರೆ ಅದರದ್ದೊಂದು, ಆ ಕಾಯ್ದೆ ಮುಂಚೆ ಏನು ಹೇಳ್ತಿತ್ತು, ಇವಾಗ ಏನು ಚೇಂಜ್ ಮಾಡಿದ್ರೆ ಅದನ್ನ ಸ್ವಲ್ಪ ಬ್ರೀಫ್ ಮಾಡ್ಬೋದಾ? ಅದನ್ನೇ, ಇವು ಮೊದಲು ಕೇಂದ್ರೀಕರಣಗೊಂಡಿರುವಂಥದ್ದು. ಇದುವರೆಗೂ ಡಿಮ್ಯಾಂಡ್ ಇರ್ತಾ ಇತ್ತು, ಈಗ ಸಪ್ಲೈ ಅವ್ರು ಡಿಸೈಡ್ ಮಾಡ್ತಾರೆ. ಇದು ಚರ್ಚೆ ಆಗಿದೆ. ಕೇಂದ್ರೀಕರಣಗೊಂಡ್ಬಿಟ್ಟಿದೆ ಸೆಕ್ಷನ್ 1(5)(1) ಪ್ರಕಾರ. ಇನ್ನು ಮುಂದೆ ವಿಕೇಂದ್ರೀಕರಣದಿಂದ ಕೇಂದ್ರೀಕರಣವಾಗಿದೆ. ಮೂರನೇದು, ರಾಜ್ಯಗಳಿಗೆ
10% ಇತ್ತು. ಆರಂಭದಲ್ಲಿ 100% ಕೇಂದ್ರದ ಅನುದಾನ ಇತ್ತು. ನಂತರ ಅದನ್ನು ಬದಲಾವಣೆ ಮಾಡ್ಬಿಟ್ಟು 90% ಕೇಂದ್ರದ ಅನುದಾನ, 10% ರಾಜ್ಯ ಕೊಡ್ಬೇಕಂತ ಇತ್ತು. ಈಗ ಅದು ಬದಲಾಯಿಸ್ಬಿಟ್ಟು 60% ಕೇಂದ್ರ, 40% ರಾಜ್ಯದ ಮೇಲೆ ಹಾಕ್ಬಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ಮಟ್ಟದ ಹೊರೆ ಆಗುತ್ತೆ ರಾಜ್ಯದ ಮೇಲೆ. ಈಗಲೇ ರಾಜ್ಯದ ಕೈಯಲ್ಲಿ ಯಾವುದೇ ರೀತಿಯಲ್ಲಿ ಈಗ ನೋಡಿ, ಕರ್ನಾಟಕ ರಾಜ್ಯದ ಬಜೆಟ್ ನೀವು ತೊಗೊಳ್ಳೋದಾದ್ರೆ 2025-26 ಬಜೆಟ್ ಅಲ್ಲಿ RDPI ಇಲಾಖೆಗೆ 26,878 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ 80% ಸಂಬಳಕ್ಕೆ ಹೋಗ್ತಾ ಇತ್ತು. ಈಗ ಹೆಚ್ಚುವರಿಯಾಗಿ 40% ಬೀಳ್ತಾ ಇದೆ. ಸರ್, ಇವಾಗ ನರೇಗದು ಮಾತಾಡ್ತಾ ಇದ್ದೀವಿ. ಜಿ ಬಂದರು. ಓಕೆ, ಇದರಲ್ಲಿ ಮುಂಚೆ ಇದ್ದಿದ್ದು 100 ಡೇಸು, 10% ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಿತ್ತು, 90% ಕೇಂದ್ರ ಕೊಡಬೇಕಿತ್ತು. ಅವಾಗ 100 ಡೇಸ್ ಇತ್ತು. ಅಮೌಂಟದನ್ನು ಆಮೇಲೆ ಮಾತಾಡೋಣ, ಫಂಡ್ದು. ಓಕೆ, ಈ 100 ಡೇಸಲ್ಲಿ ಎಷ್ಟು ದಿನ ಜಾಬ್ ಕಾರ್ಡ್ ಇದ್ದವ್ರಿಗೆ ಕೆಲಸ ಸಿಗ್ತಾಯಿತ್ತು ಸರ್? ನೋಡಿ, BJP ಮಾಡ್ಕೊಂತರು ಎರಡಿದೆ ಸರ್ ಸಮರ್ಥನೆ. ಒಂದು ಕರಪ್ಷನ್, ಭ್ರಷ್ಟಾಚಾರ, ಹೆವಿ ಭ್ರಷ್ಟಾಚಾರ ಇತ್ತು. ಈಗ ಅದನ್ನು ಬದಲಾವಣೆ ಚರ್ಚೆ ಮಾಡಿದ್ದೀವಿ ನಾವು. ಭ್ರಷ್ಟಾಚಾರ ಬದಲಾವಣೆ ಮಾಡೋದಕ್ಕೆ ಹೆಸರು ಚೇಂಜ್ ಮಾಡಬೇಕಾಗಿಲ್ಲ ಅನ್ನೋದು ಗೊತ್ತಿದೆ. ಅದು ಎಲ್ಲರಿಗೂ ನಾನು ಮತ್ತೆ ಹೇಳ್ತಾರೆ, ಜನಗಳು ಯುವಜನತೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಏನು ನಡೀತಾ ಇದೆ. ಈಗಿರುವ ನರೇಗಾದಲ್ಲಿಯೇ ಭ್ರಷ್ಟಾಚಾರ ಕಡಿಮೆ ಮಾಡುವಂತೆ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದಿದ್ರೆ ನರೇಗಾ ಹೆಸರಲ್ಲೇ ಭ್ರಷ್ಟಾಚಾರ ಕಡಿಮೆ ಮಾಡ್ಬೋದು. ಪ್ರಶ್ನೆ ಅದಲ್ವಲ್ಲ. ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನೀವು ಜಿ ಮಾಡಿದ್ರು ಕೂಡ ಭ್ರಷ್ಟಾಚಾರ ಕಡಿಮೆ ಮಾಡೋಕ್ಕಲ್ಲ. ಅದು ಬೇರೆ ಚರ್ಚೆ. ಮೊದಲನೇದು, ರಾಮ ಬಂದ್ರು ಭ್ರಷ್ಟಾಚಾರ ಕಡಿಮೆ ಮಾಡಕ್ಕಾಗಲ್ಲ, ಗಾಂಧಿ ಬಂದ್ರು ಮಾಡಕ್ಕಾಗಲ್ಲ. ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ನರೇಗಾದಲ್ಲೂ ಮಾಡೋಕ್ಕಾಗಲ್ಲ, ಅಂದ್ರೆ ಜಿ ಮಾಡೋಕ್ಕಾಗಲ್ಲ. ಅದು ಸ್ಪಷ್ಟವಾಗಿದೆ. ಎರಡನೇದು BJP ಸಮರ್ಥ ಮಾಡ್ಕೊಳ್ತಿರೋದು 125 ದಿವಸಕ್ಕೆ ಏರಿಸಿದೀವಿ ಅಂತ ಹೇಳ್ತಾರೆ. ಇದು ಬಹಳ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು 100 ದಿನ ಇತ್ತು, 120 ದಿನ ಅಂತ ಹೇಳ್ತಾ ಇದ್ವಿ. ಇದು ಎಷ್ಟು ಬಾಲಿಶವಾಗಿದೆ ಅಂತಂದ್ರೆ 2021-22ರಿಂದ 2025-26 ಒಂದು 4ರಿಂದ 5 ವರ್ಷಗಳ ಅವಧಿಯನ್ನು ನೀವು ತೆಗೆದು ನೋಡಿದ್ರೆ ಸರಾಸರಿ 58.6 ದಿನ ಮಾತ್ರ ಉದ್ಯೋಗ ಖಾತ್ರಿ ಕೊಡಕ್ಕೆ ಸಾಧ್ಯ ಆಗಿದೆ. 100 ದಿನ ಬಿಟ್ಬಿಡಿ, 58.6 ದಿನಗಳು ಮಾತ್ರ ಕೊಡಕ್ಕೆ ಸಾಧ್ಯ ಆಗಿದೆ ಸರಾಸರಿ. ಕೆಲವು ಕಡೆಗೆ 10 ದಿನ ಮಾತ್ರ ಕೊಡೋಕ್ಕಾಗಿದೆ, ಕೆಲವು ಕಡೆಗೆ 70 ದಿನ ಕೊಡೋಕ್ಕಾಗಿರ್ಬೋದು. ಸರಾಸರಿಯಾಗಿ 58 ದಿನ ಕೊಡೋಕ್ಕೆ ಸಾಧ್ಯ ಆಗಿರೋದು ಕಳೆದ 5 ವರ್ಷಗಳಲ್ಲಿ. ಇನ್ನು ನೀವು 125 ದಿನ ಎಲ್ಲಿ ಕೊಡೋಕ್ಕೆ ಸಾಧ್ಯ? ಇದು ಸಾಧ್ಯ. ಅದೊಂದು ಜೋಕ್, ಅದು ಒಂದು ಬಾಲಿಶ, ಒಂದು ನಗೆಪಾಟ್ಲಿಗೆ ಈಡಾಗ್ತಾ ಇದ್ದಾರೆ ಇವರು. ಒಂದು ಅಂಕಿಅಂಶವನ್ನು ನೋಡ್ತಾ ಇಲ್ಲ, ದತ್ತಾಂಶವನ್ನು ನೋಡ್ತಾ ಇಲ್ಲ, ಒಂದು ಇತಿಹಾಸವನ್ನು ನೋಡ್ತಾ ಇಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಸರ್, ನಾನು ಕೇಳೋದು, ಇದನ್ನ ಮಾಡೋದಕ್ಕಿಂತ ಮುಂಚೆ, ಈ ಡಿಸಿಷನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಗ್ರೌಂಡ್ ವರ್ಕ್ ಏನು ಮಾಡಲ್ವಾ? ಆಮೇಲೆ ಕಮಿಟಿ ಇರುತ್ತೆ, ಅದಕ್ಕೆ ಅದೊಂದು ಕಮಿಟಿ ಇದ್ದೇ ಇರುತ್ತೆ. ಅದ್ರದ್ದೇನು ಸಲಹೆ ತಗೊಳ್ಳಲ್ವ ಇವರು? ಇಲ್ಲ, ನನಗೆ ಮಟ್ಟಿಗೆ ಏನು ತಗೊಂಡಿಲ್ಲ ಇವರು. ಒಂದು ರಾಜಕೀಕರಣಗೊಳಿಸ್ತಿರೋದ್ರಿಂದನೇ ಒಂದು ಗ್ರೌಂಡ್ ವರ್ಕ್ ಮಾಡಿರೋದಕ್ಕೆ ಇದ್ರ ಮೂಲಕ ಗೊತ್ತಾಗತ್ತಲ್ಲ. 125 ದಿವಸ ಅಂತ ಹೇಳ್ತಾ ಇದಾರಲ್ಲ, 58 ದಿವಸನೇ ಕೊಡಕ್ಕಾಗ. 100 ದಿನ ಇದ್ದಾಗಲೇ 58 ದಿವಸನೇ ಕೊಡಕ್ಕಾಗಿದ್ದಾರೆ. ಅದಕ್ಕೆ ತಮಗೆ ಕ್ವಶನ್ ಕೇಳಿದ್ದು. ಇವ್ರು ಮಾಡಿಲ್ಲ ಅಂತ ಹೇಳ್ತಿರೋದು. ಗ್ರೌಂಡ್ ವರ್ಕ್ ಮಾಡಕ್ಕೆ ಸಾಧ್ಯ ಇಲ್ಲ. ಇವ್ರು ಎಲ್ಲವನ್ನು ಒಂದು ಮೇಲ್ಮಟ್ಟದಲ್ಲಿ ಮಾಡಿ ರಾಜಕೀಕರಣಗೊಳಿಸಿದಾಗ, ನಮ್ಮ ಉದ್ದೇಶ ಪಾರ್ಟಿಸೈಸ್ ಮಾಡ್ಬೇಕಂತಿದ್ದಾಗ ಗ್ರೌಂಡ್ ವರ್ಕ್ ಬೇಕಾಗಿಲ್ವಲ್ಲ. ಪಾರ್ಟಿಸೈಸ್ ಮೂಲಕ ವೋಟ್ ಬ್ಯಾಂಕ್ ಸಿಗುತ್ತಂದಾಗ ಗ್ರೌಂಡ್ ವರ್ಕ್ ಯಾಕೆ ಮಾಡ್ತಾರೆ? ಪಾರ್ಟಿಸೈಸ್ ಮಾಡ್ತಾ ಹೋಗ್ತಾರೆ. ಒಂದು. ಎರಡನೇದು, ಕೃಷಿ ಋತುವಿನಲ್ಲಿ ಅಗ್ರಿಕಲ್ಚರ್ ಕೃಷಿ ಋತು ಅಂತ ಇರುತ್ತಲ್ಲ, 60 ದಿವಸ ಕೃಷಿ ಋತುವಿನಲ್ಲಿ ನರೇಗಾ ಇರಲ್ವಂತೆ. ಆ ನರೇಗಾಗೆ ಜಾಬ್ ಕಾರ್ಡ್ ವಿತರಣೆ, ಜಾಬ್ ಕಾರ್ಡ್ ಕೊಡಲ್ಲ, ಉದ್ಯೋಗರಿಗಿಲ್ಲ. ಸೊ ಇನ್ನು ಯಾವ ಅರ್ಥದಲ್ಲಿ ಇವರು ಉದ್ಯೋಗ ಖಾತ್ರಿ ಕೊಡ್ತಾರೆ ಅನ್ನೋದನ್ನು ಈಗ BJP ಹೇಳ್ಬೇಕು. ಅದೇ ಮುಂದಿನ ದಿನಗಳು ನಮ್ಗೆ ಗೊತ್ತಾಗುತ್ತೆ. ಈಗ ನಾವು ಮಾತಾಡಿದ್ರೆ ಇವರು ಪಾಲಿಟಿಕ್ಸ್ ಮಾಡ್ತೀವಿ ಅಂತ ಹೇಳೋದ್ರಿಂದ ಅನುಭವಿಸ್ಬೇಕು ಅಷ್ಟೇ. ಅನುಭವಿಸಿದಾಗ ಗೊತ್ತಾಗುತ್ತೆ. ಈ ತರ ಮಾತಾಡೋದು ಏನಾಗುತ್ತೆ, ಯಾವ್ದಾದ್ರು ಒಂದು ಪಾರ್ಟಿಗೆ ಅಂದ್ರೆ ಕಾಂಗ್ರೆಸ್ ಅಂತ ಬೇರೆಯವನು ಅಂತ ಹೇಳ್ಬೋದು ಬಹುಶಃ. ಸೊ ಅದನ್ನ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಸ್ಟಿಕ್ ಮಾಡ್ಬಿಡ್ತಾರೆ. ಇವ್ರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ಮತ್ತೆ ಏನ್ಬೇಕಾಗತ್ತೆ, ಅನುಭವಿಸಿರಪ್ಪ ಅಂತ ಹೇಳ್ಬೇಕಾಗತ್ತೆ. ಮತ್ತೆ ಹೇಳ್ಬೇಕಾಗಿರುವಂತದ್ದು, 100 ದಿನಗಳಿದ್ದಾಗಲೇ ನೀವು 58 ದಿನ ಕೊಟ್ಟಿದ್ದೀರ ಅಂದ್ಮೇಲೆ 120 ದಿನಗಳು ಹೆಂಗ್ ಕೊಡ್ತೀರ ಅಂತ BJP ಹೇಳ್ತಾರೆ. ನಾವು ಕೊಡ್ತೀವಿ. ಹೆಂಗ್ ಕೊಡ್ತೀರ ಕೊಡ್ತೀರ, ಒಂದು ಯೋಜನೆ ಇಲ್ಲ, ನೀಲನಕ್ಷೆ ಇಲ್ಲ, ಏನೂ ಇಲ್ಲ. ಬ್ಲೈಂಡ್ ಆಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹೆಂಗ್ ಮಾಡ್ತೀರ ಅನ್ನೋದಕ್ಕೆ ಡಜಂಟ್ ಆಫ್ ಎನಿ ಪ್ರೂಫ್, ಎನಿ ಡಾಕ್ಯುಮೆಂಟೇಶನ್. ಹೋಗ್ಲಿ, BJP ಅಧಿಕಾರದಲ್ಲಿರುವಂತ ರಾಜ್ಯಗಳು ಇದಾವಲ್ವಾ, ಎಲ್ಲೆಲ್ಲಿದ್ದಾವೆ? ಮಧ್ಯಪ್ರದೇಶ ಇದೆ, ಮಹಾರಾಷ್ಟ್ರದಲ್ಲಿ ಈಗ ಬಂದಿದ್ದಾರೆ, ರಾಜಸ್ಥಾನದಲ್ಲಿ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ 2ನೇ ಟರ್ಮಲ್ಲಿ ಇದ್ದಾರೆ. ಅಲ್ಲೇನಾದ್ರೂ ಕೊಟ್ಟಿದಾರ? ಅಲ್ಲಿಯೂ ಕೊಟ್ಟಿಲ್ಲ, ಎಲ್ಲಿಯೂ ಕೊಟ್ಟಿಲ್ಲ. ಒಂದೊಂದು ಸ್ಟೇಟ್ಗೆ ಚೇಂಜ್ ಮಾಡಕ್ಕಾಗಲ್ಲ. ಒಂದೇ ಅಲ್ಲ, ಸೆಂಟ್ರಲ್ ರೂಲ್ಸ್ ಅಂತ ಅಂದ್ರೆ ಸೆಂಟ್ರಲ್ ರೂಲ್ಸ್ ಅಲ್ಲ. ಅಲ್ಲೇನಾದ್ರು ಕೊಟ್ಟಿರ್ಬೇಕಲ್ಲ, ಅವ್ರ ಸರ್ಕಾರ ಇದ್ದಾಗ ಕೊಟ್ಟಿರ್ಬೇಕಲ್ಲ. ಅಲ್ಲೇನಾದ್ರು ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ? ಅಲ್ಲಿಯೇನು ಕಡಿಮೆ ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ 2017ರಿಂದ ಅಧಿಕಾರದಲ್ಲಿದ್ದಾರೆ. ಅಲ್ಲೇನಾದ್ರೂ 100 ದಿನ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ 100 ದಿನ ಕೊಟ್ಟಿಲ್ಲ. ತಮ್ಮ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ 100 ದಿನ ಕೊಡಕ್ಕಾದಾಗ 120 ದಿನದಲ್ಲಿ ಎಲ್ಲಿ ಕೊಡ್ತಾರೆ? ಇದು ಬಹಳ ತಪ್ಪುದಾರಿಗೆ ಎಳೆಯುವಂಥದ್ದು. ನಾವು ಜನಗಳಿಗೆ ಈ ಕುರಿತು ನಾವು ಒಂದು ಎಚ್ಚರಿಕೆ ಕೊಡಬೇಕಾಗುತ್ತೆ ಜನಗಳಿಗೆ.
ಇದು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿರುವಂಥದ್ದು. ಹಾಗಾದ್ರೆ ಇವಾಗ ಮೋದಿಯವರು ಗುಜರಾತ್ CM ಇದ್ರು ಸುಮಾರು ವರ್ಷ. ಹೌದು, ಅವಾಗೆಲ್ಲ ಭ್ರಷ್ಟಾಚಾರನೇ ಇರ್ಲಿಲ್ವಾ ಈ ಸಂಬಂಧಪಟ್ಟ ಖಾತೆಯಲ್ಲಿ? ಅವರೇ ಹೇಳ್ಬೇಕು, BJP ಅವರೇ ಹೇಳ್ಬೇಕು. ಗುಜರಾತ್ ಮಾಡಲ್ ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಪ್ರಮಾಣದ ನಿರುದ್ಯೋಗ ಸೃಷ್ಟಿ ಆಗ್ತಾ ಇದೆ, ಸ್ತಂಭಗಳಿದ್ದಾವೆ, ಬಡತನ ಇದೆ ಅಂತ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚಿನ ಅಸಮಾನತೆ ನೀವು ಗುಜರಾತಲ್ಲಿ ನೋಡ್ಬೋದು. ಅಸಮಾನತೆ ಅಂತರ, ಇನ್ಇಕ್ವಾಲಿಟಿ ಅಂದರೆ ಗುಜರಾತಲ್ಲಿ ನೋಡ್ಬೋದು. ಅತಿ ಹೆಚ್ಚಿನ ಬಂಡವಾಳಶಾಹಿಗಳು ಉದ್ಯಮಗಳು ಅಲ್ಲಿದ್ದಾರೆ, ಅತಿ ಹೆಚ್ಚಿನ ಬಡತನ ಇದೆ. ಅಲ್ಲಿ ನಿರುದ್ಯೋಗ ಇಲ್ವಾ ಅಂದರೆ ನಿರುದ್ಯೋಗ ಇದೆ. ಈ ಗುಜರಾತ್ ಮಾಡಿ ಇವತ್ತು ಜೋಕ್ ಆಗಿದೆ ಅದು. ಇವತ್ತು ಅವ್ರು ಮಾತಾಡ್ತಿಲ್ಲ ನೋಡಿ, BJP ಗುಜರಾತ್ ಮಾಡಲು ಮಾತಾಡ್ತಿಲ್ಲ, ಅವ್ರು ಬಿಟ್ಬಿಟ್ಟಿದ್ದಾರೆ. ಈಗ ಗುಜರಾತ್ ಮಾಡ್ಲು ಹೋಗ್ತದೆ ಗುಜರಾತ್ ಮಾಡಲು. ಯಾವ ಮಾಡ್ಲಿ ತಗೊಂಡ್ಬರ್ತಾರೆ ಸರ್ ಗೊತ್ತಿಲ್ಲ. ರಾಮನ್ ಮಾಡ್ಲಾ ಈಗ? ಅಷ್ಟೇ. ಎಷ್ಟು ದಿನ ಇವರು ರಾಮನ್ನೇ ಬಳಸ್ತಾರೆ ಅನ್ನೋದನ್ನ ಜನಗಳೇ ಉತ್ತರ ಕೊಡ್ಬೇಕು. ಮೋಸ್ಟ್ಲಿ ರಾಮನ ಏನಾದ್ರು ಬಂದ್ಬಿಟ್ಟನು ಸರ್. ಜನಗಳೇ ಇವರಿಗೆ ಇನ್ನು ಮುಂದೆ ನೀವು ರಾಮನ ಆಧಾರದಲ್ಲಿ ರಾಜಕಾರಣ ಮಾಡಿದ್ರೆ ಓಟ್ ಹಾಕಲ್ಲ, ನೀವು ಉದ್ಯೋಗ ಬಡತನ ಇದಾದಲ್ಲಿ ಬನ್ನಿ ಅಂತ ಜನಗಳಿಗೆ ಹೇಳೋವರೆಗೂ ಈ ಥರ ಮಾಡ್ತಾ ಹೋಗ್ತಾರೆ ಅಷ್ಟೇ. ಇನ್ನೇನು ಹೇಳ್ಬೋದು ಇವ್ರ ಬಗ್ಗೆ? ನಾನು ಏನಕ್ಕೆ ಕೇಳಿದೆ ಅಂತ ಅಂದ್ರೆ, ಈಗ ನರೇಗಾದು ಕರಪ್ಷನ್ ಇದೆ ಅಂತ ಹೇಳಿದಲ್ಲ, ಮೋದಿಯವರು 2013 ತನಕನೂ ಅವರೇ CM ಇದ್ರು. ಹೌದು, ಅದಕ್ಕಿಂತ ಮುಂಚೆನೆ ಬಂದಿದ್ದು. ಸೊ ಹಾಗಾದ್ರೆ ಇವರು ಕರಪ್ಷನ್ ಅಲ್ಲಿ ಭಾಗಿ ಆಗಿದಾರ? ಆಗಿಲ್ಲ ಅಂತ ಇವ್ರು ಎದೆ ತಟ್ಕೊಂಡು ಎಲ್ಲ ಕಡೆ ಕರಪ್ಷನ್ ಅಂತ ಹೇಳಿದ್ಮೇಲೆ ನೀವು ಭಾಗಿಯಾಗಿರ್ಬೇಕಲ್ಲ. ಇವ್ರು ನೋಡಿ, ಈ ಭ್ರಷ್ಟಾಚಾರ ಮಾತಾಡ್ತಾ ಇಲ್ಲ ಇವರು. ಎಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇವರ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದ ಚರ್ಚೆಗಳಾಗಿದ್ದಾವೆ. ಕಾಂಗ್ರೆಸ್ಸಲ್ಲಿದ್ದಾಗ ಭ್ರಷ್ಟಾಚಾರಗಳಾಗ್ತಾರೆ. BJP ವಾಷಿಂಗ್ ಮೆಷಿನ್ ಬಂದ ನಂತರ ಅವರು ಸ್ವಚ್ಛರಾಗಿರೋದನ್ನ ನಾವು ಪಟ್ಟಿನೇ ಕೊಡ್ಬೋದು. ವಾಷಿಂಗ್ ಪೌಡರ್ ನಿರ್ಮಾ ಥರ BJP ಅದ್ರ ಬಗ್ಗೆ ಚರ್ಚೆ ಆಗಿದ್ದಾವೆ. ಆಮೇಲೆ ಈ ಅದಾನಿ ವಿರುದ್ಧ USA ನಲ್ಲಿ ಕೇಸ್ ದಾಖಲಿಸಬೇಕು. ಇದುವರೆಗೂ ಪರ್ಮಿಷನ್ ಕೊಡ್ತಾ ಇಲ್ಲ ಇವರು. ಇಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಆಗಲಿ ಅಥವಾ ಕಾಮರ್ಸ್ ಇಲಾಖೆ ಅವ್ರ ಮೇಲೆ ವಿಚಾರಣೆ ನಡೆಸೋದಕ್ಕೆ, US ಸಂಸ್ಥೆ ವಿಚಾರಣೆ ನಡೆಸೋದಕ್ಕೆ ಪರ್ಮಿಷನ್ ಕೊಡದೇ ಇದ್ದಾಗ 3 ತಿಂಗಳ ಕಾಲ ನೋಡ್ಬಿಟ್ಟು ಈಗ ಅವ್ರು ನೇರವಾಗಿಯೇ ವಿಚಾರಣೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೊಸದ್ರಿಂದ ವರದಿಗಳು ಓದ್ತಾ ಇದ್ದೀವಿ. ಅದಾನಿಯನ್ನು ಯಾವ ರೀತಿ ಬಳಸ್ತಾ, ಅದಾನಿಯ ಸಂಪತ್ತು ಏನಾಗಿದೆ ಇವತ್ತು, ಎಷ್ಟು 40,000 ಕೋಟಿ 50,000 ಕೋಟಿ ಇದ್ದಂಥ ಸಂಪತ್ತು ಇವತ್ತು 8 ಲಕ್ಷ ಕೋಟಿ ಆಗಿದ್ದಾವೆ. ಅಂಬಾನಿಯೇ ಅದಾನಿಯ ಇಬ್ಬರ ಸಂಪತ್ತು ಇವತ್ತು ಹತ್ತತ್ರ 15 ಲಕ್ಷ ಕೋಟಿ ಆಗಿದೆ. ಅಂದರೆ 4 ರಾಜ್ಯಗಳ ಬಜೆಟ್ ಇವತ್ತು ಅಂಬಾನಿ ಮತ್ತು ಅದಾನಿಯ ಸಂಪತ್ತಾಗಿದೆ. ಇದು ಭ್ರಷ್ಟಾಚಾರ ಅಲ್ವಾ? ಇದು ಆನ್ ರೆಕಾರ್ಡ್ ನಮ್ ಕಂಡಿದ್ರೆ ನನ್ನ ಉದ್ದೇಶ ಹೇಳ್ತಿಲ್ಲ ಇರುವಂತದ್ದು. ಇವು RBI ದಾಖಲೆ ತೆಗೆದ್ರೆ ಸಿಗುತ್ತೆ, ಸರ್ಕಾರದ ಹಣಕಾಸಿನ ಎದುರು ಸಿಗುತ್ತೆ. ಅಂಬಾನಿ ಅದಾನಿಯ ಸಂಪತ್ತೇನಿದೆ 4 ರಿಂದ 5 ರಾಜ್ಯ ಕರ್ನಾಟಕದ ಬಜೆಟ್ ಎಷ್ಟಿದೆ? 4 ಲಕ್ಷ ಕೋಟಿ. ಅಂದರೆ 4 16 4 ರಾಜ್ಯಗಳ ಬಜೆಟ್ ವೆಚ್ಚ ಅಂಬಾನಿ ಅದಾನಿಯ ಸಂಪತ್ತಿದೆ ಅಂತಂದರೆ ಯಾವ ಮಟ್ಟದ ಭ್ರಷ್ಟಾಚಾರ ಆಗಿರ್ಬೋದು ಅಂತ ನಾವು ನೋಡ್ತಾ ಇದೀವಿ. ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ಬೋದು. ಇವತ್ತು ಇದೇ BJP ಬೆಂಬಲಿಗರು ಡಿಮಾನಿಟೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಡಿಮಾನಿಟೇಷನ್ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತಲ್ಲ. 10 ವರ್ಷ ಆಗಿದೆ ಡಿಮಾನಿಟೇಷನ್. 10 ವರ್ಷ ಆಯ್ತಲ್ವಾ? 10 ವರ್ಷ ಆಗುತ್ತೆ ಈಗ. 2026 ನವಂಬರ್ಗೆ 10 ವರ್ಷ ಆಗುತ್ತೆ. 10 ವರ್ಷದ ವಾರ್ಷಿಕೋತ್ಸವ ಯಾಕೆ ಮಾಡ್ತಾ ಇಲ್ಲ ಡಿಮಾನಿಟೇಷನ್? 1 ವರ್ಷನೂ ಮಾತಾಡ್ತಾ ಇಲ್ಲ, ಇದುವರೆಗೂ ಮಾತಾಡ್ತಾ ಇಲ್ಲ. ಅಂದರೆ ಇವ್ರು ಮಾಡಿರುವಂತಹ ತಪ್ಪುಗಳು, ಮಾಡಿರುವಂತಹ ಅನಾಹುತಿಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಆ ಚರ್ಚೆ ಬಂದಿದ್ದ ತಕ್ಷಣವೇ ರಾಮನ ಹೆಸರು ತಂದ್ಬಿಟ್ಟು ವಿಷಾಂತರ ಮಾಡಿಬಿಟ್ಟು ಜನಗಳೆಲ್ಲ ಮತ್ತೆ ಧಾರ್ಮಿಕ ಭಾವನೆ ಕೆರಳಿಸುವಂಥದ್ದು ಈ ಥರ. ಈಗ ನೋಡಿ, ಈಗ ಸೋಮನಾಥ್ಪುರಕ್ಕೆ ಹೋಗಿದ್ದಾರೆ. ಈಗ BJP ಈಗ ಮೋದಿ ಅವರು ಎಲ್ಲಿಗೆ ಹೋಗಿದ್ದಾರೆ? ಈಗ ಸೋಮನಾಥ್ಪುರಕ್ಕೆ ಹೋಗಿದ್ದಾರೆ. ಸೋಮನಾಥ್ಪುರದ ದೇವಸ್ಥಾನ ಬಗ್ಗೆ ಸಂಪಾದಕ್ಕೆ ಹೋಗ್ತಾ ಇದ್ದಾರೆ. ಈಗ ಪದ್ಮಶ್ರೀ ಪ್ರಶಸ್ತಿಗಳು ನೋಡಿದಾರ. ಚುನಾವಣೆ ಇರುವಂತಹ 4 ರಾಜ್ಯಗಳಿಗೆ, ಕೇರಳ, ವೆಸ್ಟ್ ಬೆಂಗಾಲು, 4 ರಾಜ್ಯಗಳಿದ್ದಾವೆ ಚುನಾವಣೆ. ಕೇರಳ, ವೆಸ್ಟ್ ಬೆಂಗಾಲು, ತಮಿಳುನಾಡು 3 ರಾಜ್ಯಗಳಲ್ಲಿ 32 ಜನಗಳಿಗೆ, 32 ವಿದ್ವಾಂಸರಿಗೆ, ಸಮಾಜ ಮಾಡಿರೋಂಥವ್ರಿಗೆ 32 ಪದ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ. ಪದ್ಮ ಪ್ರಶಸ್ತಿನ ಈ ಟೈಮ್ನಲ್ಲಿ ಯಾಕೆ ಇವರು ಚೂಸ್ ಮಾಡ್ತಾರೆ? ಎಲೆಕ್ಷನ್ ಇದೆಯಲ್ಲ, ಇವ್ರಿಗೆಲ್ಲವೂ ಚುನಾವಣೆ. ಇವರು ಡೆಮಾಕ್ರಸಿ ಅನ್ನೋದನ್ನ, ಪ್ರಜಾಪ್ರಭುತ್ವದ ಮೌಲ್ಯಮಾಪನವನ್ನ ಚುನಾವಣೆ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದಾರೆ. ಚುನಾವಣಾ ಫಲಿತಾಂಶ ಮಟ್ಟಿಗೆ ಇಳಿಸ್ಬಿಟ್ಟಿದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತಂದ್ರೆ ಚುನಾವಣೆ. ಜನಗಳಿಗೆ ಯಾಕೆ ಅರ್ಥ ಆಗ್ತಲ್ಲ? ಜನಗಳು ಅರ್ಥ, ನಮ್ಮ ಮುಂದಿರುವಂತಹ ಎಲ್ಲಾ ರಾಜಕೀಯ ಪಕ್ಷ ಮುಂದಿರುವಂತದ್ದು ಜನಗಳು ಅರ್ಥ ಮಾಡಿಸ್ಬೇಕು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋಣ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗವರ್ನರ್ ಚಲೋ ಮಾಡಿದ್ದಾರೆ. ಇವಾಗ ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧಿ ಹೆಸರು ಇಡ್ತಾರೆ. ಸರಿ, ಒಳ್ಳೇದು, ಇವೆಲ್ಲ ಮಾಡಿ. ಆದ್ರೆ ಇವರು 5 ವರ್ಷಗಳಿಂದ ಜಿಲ್ಲಾ ಪಂಚಾಯತಿಗೆ ಚುನಾವಣೆ ಮಾಡಲಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿಲ್ಲ. 2016ರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿತ್ತು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿತ್ತು. 2021ರಲ್ಲಿ ಅವಧಿ ಮುಗಿದೋಗಿತ್ತು, ಚುನಾವಣೆ ಮಾಡಿಸ್ಬೇಕಾಗಿತ್ತು. ಕೋವಿಡ್ ಕಾರಣ 21ರಲ್ಲಿ ಮಾಡಲಿಲ್ಲ. 23ಕ್ಕೆ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಬಂತು. ಇವರು ಯಾಕೆ ಚುನಾವಣೆ ಮಾಡ್ತಾ ಇಲ್ಲ? ಈ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ಮುಗಿದು ಬರುತ್ತೆ, ಈಗ ಚುನಾವಣೆ ಮಾಡಬೇಕು.
ಇಲ್ಲಿ ಇವರು ಆ ಮೂಲಕ ಮಾಡಿದ್ರೆ ಜನಗಳು ಇವ್ರ ಬಗ್ಗೆ ವಿಶ್ವಾಸ ಮೂಡುತ್ತೆ. ಇವ್ರಿಗೆ ಜನಗಳು ವಿಶ್ವಾಸ ಮೂಡುವಂಥ ಕಾರ್ಯಕ್ರಮಗಳು ಇವ್ರು ಯೋಜನೆ ಮಾಡ್ತಾ ಇಲ್ಲ. ನಾವು ಸಾಮಾಜಿಕ ಸಂಘಟನೆಗಳು, ಪಬ್ಲಿಕ್ ಇಂಟೆಲೆಕ್ಚುವಲ್ಸ್ ಅಂತ ಆಗಿರ್ಬೋದು, ಅಥವಾ ಪ್ರಜಾಪ್ರಭುತ್ವ ನಂಬಿಕೆ ಇರುವಂಥವ್ರು ಕೂಡ ಜನಗಳ ಹತ್ರ ಹೋಗ್ಬೇಕಾಗತ್ತೆ ಅಷ್ಟೆ. ಎಸ್ ಸರ್. ಸರ್, ಇವಾಗ ಈ ನರೇಗಾದಿಂದ ಈ 125 ದಿನ ಮತ್ತೆ 40-60 ಬಗ್ಗೆ ಮಾತಾಡೋಣ. ರಾಜ್ಯ ಸರ್ಕಾರಗಳು 40% ಬಳಸಬೇಕು, ಕೊಡಬೇಕು. ಕೇಂದ್ರ ಸರ್ಕಾರ 60% ಕೊಡಬೇಕು. ಮುಂಚೆ ಇದ್ದಿದ್ದು ಬೇರೆ ಕಾನ್ಸೆಪ್ಟ್, 90-10 ಇತ್ತು. ಸೊ ಇವಾಗ ನಾನು ಕೇಳೋದು, ಕೇಂದ್ರ ಸರ್ಕಾರ ಬೊಕ್ಕಸಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ ಅಂದ್ಕೊಂಡಿದ್ದೀನಿ ನಾನು. ಸೊ ತಾವೇ ಹೇಳ್ಬೇಕು ಅದ್ರ ಬಗ್ಗೆ, ಎಕ್ಸ್ಪೋರ್ಟ್ ಇರೋದ್ರಿಂದ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಸಮಸ್ಯೆಗಳಾಗತ್ತೆ, ಎಷ್ಟು ಬೊಕ್ಕಸಕ್ಕೆ ಹಾನಿ ಆಗುತ್ತೆ? ಈಗ ನಾವೇ ನೋಡ್ದಂಗೆ ಒಂದು ಕಡೆಗೆ ಕರ್ನಾಟಕ ಸರ್ಕಾರವನ್ನು ತಗೊಳ್ಳೋದಾದರೆ ಸಾಲದ ಮೊತ್ತ 7 ಲಕ್ಷ ಕೋಟಿಗೆ ಏರಿದೆ. ಸಾಲದ ಮೊತ್ತ ಜಾಸ್ತಿ ಆಗ್ತಾ ಇದೆ. 7 ಲಕ್ಷ ಕೋಟಿ, 7.81 ಲಕ್ಷ 2026 ಎಂಡಿಗೆ ಅಂತ ಸರ್ಕಾರವೇ ಹೇಳ್ತಾ ಇದೆ. ಸಾಲ ಜಾಸ್ತಿ ಆಗ್ತದೆ. మరి ಇವತ್ತಿನ ಸಂದರ್ಭದಲ್ಲಿ ಸಾಲ ಇಲ್ಲದೆ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಇಲ್ಲ. ಸಾಲ ತೊಗೊಳ್ಳುವಂಥದ್ದು ಸಾಧ್ಯತೆಗಳಿದ್ದಾವೆ ಒಂದು ಕಡೆಗೆ. ಇನ್ನೊಂದು ಗ್ಯಾರಂಟಿಗಳಿಗೆ ಹತ್ತತ್ರ 52,000 ಕೋಟಿಯಿಂದ 60,000 ಕೋಟಿ ವೆಚ್ಚ ಆಗ್ತದೆ. ಬಟ್ ಗ್ಯಾರಂಟಿಯಿಂದ ಒಂದು ಬದಲಾವಣೆ ಆಗಿದ್ದಾವೆ. ಹೆಣ್ಮಕ್ಳಿಗೆ ಕೈಯಲ್ಲಿ ದುಡ್ಡು ಬರ್ತಾ ಇದೆ, ಕೊಳ್ಳುವ ಶಕ್ತಿ ಹೆಚ್ಚಾಗ್ತಾ ಇದೆ, ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಅದು ಬೇರೆ ಚರ್ಚೆ. ಇಲ್ಲಿ ಒಂದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತೀನಿ. ಕೆಲವೊಂದು ಹೇಳ್ಬಿಡ್ತೀನಿ, ಕೆಲವೊಂದು ಪ್ಲಸ್ ಏನೇ. ಅಂದ್ರೆ ಈಗ ನೀವು 2,000 ರೂಪಾಯಿ ನಾನು ಕೊಡ್ತೀರಾ, ನಾನು 2,000 ರೂಪಾಯಿ ಖರ್ಚು ಮಾಡಲೇಬೇಕು, ಕೊಳ್ಳುವ ಶಕ್ತಿ ಹೆಚ್ಚಾಗ್ತಾ ಇದೆ, ಅದು ಅಲ್ಲೇ ಬರುತ್ತೆ ವಾಪಸ್. ಅದು ಸಮೂಹ ಗೌರ್ಮೆಂಟ್ಗೆ ಬರುತ್ತೆ. ಅಲ್ಲಿ ಏನೋ ಒಂದು ಲೂಪ್ ಹೋಲ್ಸ್ ಇದಾವೆ, ಕೆಲವೊಂದು ಲೂಪ್ ಹೋಲ್ಸ್ಗಳು ಇರುತ್ತೆ. ಉದಾಹರಣೆಗೆ ಅತಿ ಹೆಚ್ಚಿನ ಜನಸಂಖ್ಯೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಧಾರ್ಮಿಕ ಕೇಂದ್ರಗಳಲ್ಲಿ ದುಡ್ಡು ಜಾಸ್ತಿ ಆಗ್ತದೆ, ಆ ದುಡ್ಡು ವಾಪಸ್ ಸರ್ಕಾರಕ್ಕೆ ಬರ್ತಾ ಇಲ್ಲ ಅನ್ನೋಂಥದ್ದು ಇದಾವೆ ಕೆಲವೊಂದು ಇದೆ. ಮತ್ತೆ 200 ಯೂನಿಟ್ ಇಂದ ಅದರಲ್ಲಿ ಮಧ್ಯಮ ವರ್ಗ ಏನ್ ತಿಂಗಳಿಗೆ 1 ಲಕ್ಷ ಸಂಬಳ ಮಾಡ್ತಿರೋರು ಕೂಡ ಇವತ್ತು 200 ಯೂನಿಟ್ ಅಲ್ಲಿ ದುಡ್ಡು ಮಾಡ್ಕೊಂತ ಆ ತರದ್ದು ಆಗಿದಾವೆ. ಅದ್ರ ಬಗ್ಗೆ ನಾವು ಮಾತಾಡೋ ಚರ್ಚೆ ಅದಲ್ಲ. ಸರ್ಕಾರದ ಮೇಲೆ ಯಾವ ರೀತಿ ಹೊರೆ ಬೀಳುತ್ತೆ ಅಂತ ಹೇಳೋದಕ್ಕೆ. ಈಗ ಆ ರೀತಿಯ ಒಂದು ಸರ್ಕಾರ, ಈಗ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿಗೆ ಕಾಂಪನ್ಸೇಟ್ ಮಾಡ್ಬೇಕಲ್ಲ. ಯಾವ ರೀತಿ ಕಾಂಪನ್ಸೇಟ್ ಮಾಡ್ತೀನಿ ಅಂದ್ರೆ, ಆಡಳಿತ ಸುಧಾರಣೆ ತರ್ತೀನಿ ಅಂತ ಹೇಳಿದ್ರು. ಏನಂದ್ರೆ ರಿಫಾರ್ಮೇಷನ್ ಇಂದ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರು, ಅದು ಆಗಿಲ್ಲ. ಎರಡನೇದು ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾಗಿ ದುಡ್ಡು ಬೇಕಲ್ಲ. ಈಗ 62,000 ಕೋಟಿಗೆ ಒಂದು ಜನರು ಕೊಳ್ಳುವ ಶಕ್ತಿ ಹೆಚ್ಚಾಗಿರ್ತದೆ, ಆ ಕಡೆಯಿಂದ ಬರ್ತಾ ಅದರ ಪ್ರತಿಫಲ ಬೇರೆ ತರ ಬರುತ್ತೆ. ಇವರು ಆಡಳಿತ ಸುಧಾರಣೆ ತರ್ತೀವಿ ಅಂತಂದ್ರು, ಆ ಸುಧಾರಣೆಗಳು ಇಲ್ಲಿ ನಾವು ಕಾಣ್ತಾ ಇಲ್ಲ, 3 ವರ್ಷಗಳಲ್ಲಿ ನೋಡ್ಲಿಲ್ಲ. ಎರಡನೇದು ಭ್ರಷ್ಟಾಚಾರ ಕಡಿಮೆ ಮಾಡಿಬಿಟ್ಟು ಆ ಹಣದಿಂದ ಇಲ್ಲಿ ದುಡ್ಡು ಹಾಕ್ತೀವಿ ಅಂತಂದ್ರು, ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ, ಆ ದುಡ್ಡು ಇಲ್ಲಿ ಬರಲಿಲ್ಲ. 2 ಕಡೆ ದುಡ್ಡು ಬರಬೇಕಾಗಿತ್ತು, ದುಡ್ಡು ಬಂದಿಲ್ಲ. ಮೂರನೇದು ಕೇಂದ್ರದ ಪಾಲು, ತೆರಿಗೆ ಪಾಲು ಬರಬೇಕಾಗಿತ್ತು, ಅದು 5% ಅಷ್ಟೇ. ಅದು 5-10% ತೆರಿಗೆ ಪಾಲು ಕೊಟ್ಟಿಲ್ಲ. ಇವತ್ತು ಸಿದ್ದರಾಮಯ್ಯ ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಎಷ್ಟು ತೆರಿಗೆ ನಮ್ಗೆ 5 ಲಕ್ಷ ಅಷ್ಟು ನಮಗೆ ಖರ್ಚು ಕೇಂದ್ರ ಕೊಡ್ತಾ ಇದ್ದೀವಿ, ನಮಗೆ ಕಡಿಮೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರದ ಪಾಲು ಬರ್ತಾ ಇಲ್ಲ. ಕೇಂದ್ರ ರಾಜ್ಯದ ತೆರಿಗೆ ಪಾಲು ಕೊಡ್ತಾ ಇಲ್ಲ, ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನ ಕೊಡ್ತಾ ಇಲ್ಲ. ಈ ಕಾರಣಕ್ಕೆ ನಮಗೆ ಅನುದಾನ ಹಂಚಿಕೆ ಕಡಿಮೆ ಆದಾಗ ಗಾಯದ ಮೇಲೆ ಬರೆ ಇಟ್ಟಂತೆ. ಈಗ ಆಲ್ರೆಡಿ ಗಾಯಗಳಾಗಿದ್ದಾವೆ, ಅದ್ರ ಮೇಲೆ ಬರೆ ಇಟ್ಟಂತೆ ಈಗ 40% ಹೆಚ್ಚುವರಿಯಾಗಿ ಸರ್ಕಾರ 40% ಹೆಚ್ಚು ಅಂದ್ರೆ ಈಗ ಅವರು 30% ಪ್ಲಸ್ ಆಯ್ತು, 30% ಜಾಸ್ತಿ ಆಯ್ತು. ಈ ಬಜೆಟ್ ಅಲ್ಲಿ ಹಂಚಿಕೆ ಮಾಡ್ಬೇಕು. ಈಗ ಸಿದ್ದರಾಮಯ್ಯನವರ ಮುಂದಿನ ಬಜೆಟ್ ಏನು ಬರುತ್ತೆ, ಈಗ ಮಾರ್ಚಲ್ಲಿ ಮಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಈಗ 30% ಈಗ RDPR ಗೆ ಹಂಚಿಕೆ ಮಾಡ್ಬೇಕು. ಈಗ 26,000 ಕೋಟಿ ಏನು ಇದೆ, 26,000 ಕೋಟಿ ಏನು RDPR ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಹೆಚ್ಚಿನವರೆಗೆ 30% ಹಂಚಿಕೆ ಮಾಡ್ಬೇಕಾದ್ರೆ ಪ್ರತಿ ವರ್ಷ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ದಂಗೆ, ಸಚಿವರು ಹೇಳ್ದಂಗೆ ಹತ್ತತ್ರ 2,000-3,000 ಕೋಟಿ ಹೆಚ್ಚಿಗೆ ಬೀಳ್ತದೆ ಸರಾಸರಿ ಪ್ರತಿ ವರ್ಷ. ಇದು ಇವ್ರ ಕಡೆ ತರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಇವರಿಗೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅನುದಾನ 11,000 ಕೋಟಿ ಕೊಡಬೇಕಾಯ್ತು, ಅದು ಕೊಟ್ಟಿಲ್ಲ. ಈಗ ನೀವು ಚುನಾವಣೆ ನಡೆಸಿದ್ರೆ 11,000 ಕೋಟಿ ಅಲ್ಲಿ ಕೋತ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಕೇಂದ್ರದ ಯೋಜನೆಗಳನ್ನ ಇವರು ಡಿಸೈಡ್ ಮಾಡ್ತಾ ಇದ್ದಾರೆ, ಅದು ಕೊಡೋದಿಲ್ಲ. ಒಂದು ಅಲ್ಲಿಂದನೂ ದುಡ್ಡು ಹೋಯ್ತು, ಇಲ್ಲಿಂದನೂ ದುಡ್ಡು ಹೋಯ್ತು. ಇನ್ನು ಮುಂದೆ RDPR ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುವಂಥ ದಿನಗಳು ಹೋಗುತ್ತೆ. ಸರ್, ಇವಾಗ ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡಬೇಕಂದ್ರೆ 30% ಅಂತ ಅಂದ್ರೆ 125 ದಿನ ಅನ್ಕೊಳ್ಳಿ, ಎಲ್ಲ 125 ದಿನನೇ ಮಾಡ್ತಾರೆ ಅನ್ಕೊಳ್ಳಿ. ಈಗ 58 ಡೇಸ್ ಮಾತ್ರ ಮಾಡ್ತಾ ಇರೋದು, ಅಂದ್ರೆ ಸರಾಸರಿ ಆನ್ ರೆಕಾರ್ಡ್ 58 ದಿನಗಳು ಮಾತ್ರ ಮಾಡ್ತಾ ಇರೋದು ಅಂತ ಹೇಳಿದ್ರು. ಈಗ ಇವರು ಜಿ ರಾಮ್ಜಿ ಪ್ರಕಾರನೇ ತಗೊಂಡು 125 ದಿನ ಮಾಡ್ತಾರೆ ಅನ್ಕೊಳ್ಳಿ. 125 ದಿನಕ್ಕೆ 30%, 125 ಡೇಸ್ ಜಾಸ್ತಿ ಆಯಿತು, ಪ್ಲಸ್ 30% ಎಕ್ಸ್ಟ್ರಾ ಆಯಿತು. ಇದರಿಂದ ಏನೆಲ್ಲ ಅನಾಹುತಗಳಾಗುತ್ತೆ, ಅನಾಹುತಗಳು ಅಂತಂದರೆ ಫೈನಾನ್ಷಿಯಲಿ ಎಷ್ಟು ಬೊಕ್ಕಸಕ್ಕೆ ಸಮಸ್ಯೆ ಆಗುತ್ತೆ, ಇದರಿಂದ ಏನೆಲ್ಲ ಇನ್ ಫ್ಯೂಚರ್
ಯಾವ ಥರ ಲಾಸ್ ಆಗುತ್ತೆ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಕಾಯ್ದೆನ ತಂದಿರೋದ್ರಿಂದ? ಇನ್ನೊಂದು ಅಜೀವಕ ಸಂಸ್ಥೆ ಅಂತ ಇದೆ, ಅದು ಕೂಡ ಸೇರುತ್ತೆ. ವಿ ಜಿ ರಾಮ್ಜಿಯಲ್ಲಿ ಆ ಹೆಸರಿದೆ, ಅಜೀವಕ ಅಂತ ಇದೆ, ಅದು ಕೂಡ ಸೇರುತ್ತೆ. ಅದರಲ್ಲಿ ರಾಜ್ಯ ಸರ್ಕಾರದ ಒಂದು ಪಾಲು ಕೂಡ ಇರುತ್ತೆ ಅದು. ಆದರೆ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ಹೇಳ್ತಿರುವಂಥದ್ದು, ಈ ವಿ ಜಿ ರಾಮ್ಜಿ ಬಂದ ನಂತರ ಇದು ಕೇಂದ್ರದ ಬಗ್ಗೆ ನಾವು ಮಾತಾಡಿದ್ದೀವಿ. ರಾಜ್ಯಗಳು ಪ್ರಿಪೇರ್ ಆಗಬೇಕಲ್ಲ, ಈ ಕಾಯ್ದೆ ಬಂದ್ಬಿಟ್ಟಿದೆ. ಈಗ ಒಂದು ಪ್ರತಿರೋಧ ನಡೆಯುತ್ತೆ, ಅದನ್ನು ಬದಲಾಯಿಸ್ತೀವಿ, ಮತ್ತೆ ನಡೆಗೆ ತರ್ತೀವಿ ಅನ್ನೋಂಥದ್ದು ಒಂದು ಚರ್ಚೆ, ಅದು ಹೋರಾಟ, ಅದು ಆಗುತ್ತೋ ಆಗಲ್ಲೋ ಅದೊಂದು ಹೈಪೋಥೆಟಿಕಲ್, ಅದು ಹಾಗೆ ಬಿಟ್ಬೇಡ. ಆದರೆ ವಿ ಜಿ ರಾಮ್ಜಿ ಅದು ನಡೆಸಲೇಬೇಕಾಗತ್ತಲ್ಲ, ಪ್ರಾಕ್ಟಿಕಲ್ ಆಗಿ ನಡೆಸಬೇಕಾಗತ್ತಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಪ್ರಿಪೇರ್ ಆಗಿದೆ ಅಂತಂದ್ರೆ ನಿರಾಶೆಯಿಂದ ವಿಷಾದದಿಂದ ಹೇಳ್ಬೇಕಾಗತ್ತೆ. ಈ ಸರ್ಕಾರ ಕೂಡ ಇನ್ನೂ ಸಿದ್ಧತೆಗಳು ಮಾಡ್ಕೊಂಡಿಲ್ಲ. ಈಗಿರುವಂತಹ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ತಾನು ಆ ಯೋಜನೆಗಳನ್ನು ಜಾರಿಗೊಳಿಸ್ತೀನಿ ಅನ್ನುವಂಥದ್ರ ಬಗ್ಗೆ ಯಾವುದೇ ಸಿದ್ಧತೆಗಳು ಮಾಡ್ಕೊಂಡಿಲ್ಲ. ಈಗ 30%ಗೆ ಒಂದು ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಲ್ಲ, ಎಲ್ಲದೇ ಕ್ರೋಢೀಕರಣ ಮಾಡುತ್ತೆ. ತೆರಿಗೆಯನ್ನು ಹೆಚ್ಚಿಗೆ ಮಾಡ್ತಾ ಇದೆಯೋ ಅಥವಾ ಈಗ ಅದು ಏನುತ್ತೆ, ಈಗ ಆಲ್ರೆಡಿ ನಾವು ಪತ್ರಿಕೆಗಳು ವರದಿ ಆದಂತೆ ಈಗ ತೆರಿಗೆ ಗುರಿಯನ್ನು ಸಾಧಿಸ್ತಾ ಇಲ್ಲ. ಅವರು 5,000 ಕೋಟಿ ಹತ್ತಿರ ಕೊರತೆ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಷಲಿ ನೋಂದಣಿಯಲ್ಲಿ ರಿಜಿಸ್ಟ್ರೇಷನ್ ಮತ್ತು ಮುದ್ರಾಂಕದಲ್ಲಿ ಅಲ್ಲಿ ಇವ್ರು ಗುರಿ ಮುಟ್ಟಕ್ಕಾಗ್ತಾ ಇಲ್ಲ, ಮತ್ತು ಎಕ್ಸೈಸ್ ಅಬ್ಕಾರಿ ಗುರಿ ಮುಟ್ಟಕ್ಕೂ ಕಡಿಮೆ ಆಗ್ತಾ ಇದೆ ಅಂತ. ಮೇನು ಇವರಿಗೆ ತೆರಿಗೆ ಸಂಖ್ಯೆ ಇರ್ಬೇಕಾಗಿದ್ದು ಇವೆರಡರಲ್ಲಿ ಗುರಿ ಮುಟ್ಟಕ್ಕಾಗ್ತಾ ಇಲ್ಲ. ಈ ಗುರಿ ಮುಟ್ಟಿದೆ ಹೋದ್ರೆ ಹೆಚ್ಚುವರಿಯಾಗಿ 30%ಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವ ಯಾವ ರೀತಿಯ ಯೋಜನೆಗಳನ್ನು ಇವರು ಜಾರಿಗೊಳಿಸ್ತಾರೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರ ಈ ಬಾರಿಯ ಬಜೆಟ್ ಅಲ್ಲಿ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಬಜೆಟ್ ಅಲ್ಲಿ ಅವರು ಹೇಳ್ಬೋದು, ಏನ್ ಹೇಳ್ತಾರೆ ನನಗನ್ನಿಸೋ ಮಟ್ಟಿಗೆ ಮಾರ್ಚ್ ಮೊದಲ ವಾರದಲ್ಲಿ ಏನು ಬಜೆಟ್ ಮಂಡಿಸ್ತಾರೆ, ಆ ಬಜೆಟ್ ವರೆಗೂ ನಾವು ಕಾದು ನೋಡಿದ್ರೆ ಮಾತ್ರವೇ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಜಿ ರಾಮ್ಜಿಯಿಂದ ಎಲ್ಲ ಸರ್ಕಾರಗಳಿಗೂ, ಅಂದರೆ ದೇಶಾದ್ಯಂತ ಎಲ್ಲ ಸ್ಟೇಟ್ಗಳಿಗೂ ಎಲ್ಲ ರಾಜ್ಯಗಳಿಗೂ ಸಮಸ್ಯೆನೇ ಹೊರತು ಯಾವುದು ಸಮಸ್ಯೆ ಇಲ್ಲ ಅನ್ನೋದು ಯಾವ ರಾಜ್ಯಗಳಲ್ಲೂ ಇಲ್ಲ. ಎಲ್ಲ ರಾಜ್ಯಗಳಿಗೂ ಸಮಸ್ಯೆನೇ ಉಂಟಾಗುತ್ತೆ ಹೊರತು ಈಗ ಬೇರೆ ಯಾವುದನ್ನು ಏನು ಸಮಸ್ಯೆ ಸಾಲ್ವ್ ಮಾಡೋದಕ್ಕೆ ಇದಿಲ್ಲ. ನಿಮ್ಗೆ ಹೇಳ್ಬಿಡ್ತೀನಿ, ನೀವು ಕೇಳಿದ ಪ್ರಶ್ನೆ ಆಗಿರೋದ್ರಿಂದ ಬಿಜೆಪಿಯನ್ನ ಕೇಂದ್ರದಲ್ಲಿ ಬೆಂಬಲಿಸ್ತಿರುವಂತಹ ಬಿಹಾರ್ನ JDU ಸರ್ಕಾರಕ್ಕೂ ಸಮಸ್ಯೆ ಆಗುತ್ತೆ, ಆಂಧ್ರ ಪ್ರದೇಶದ TDP ಸರ್ಕಾರಕ್ಕೂ ಸಮಸ್ಯೆ ಆಗುತ್ತೆ. ಪತ್ರಿಕೆಗಳು ವರದಾದಂತೆ ಚಂದ್ರಬಾಬು ನಾಯ್ಡು ಇದರ ಬಗ್ಗೆ ಅಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ವರದಿಯಾಗಿದೆ. ಈ ಸಮಸ್ಯೆಗೆ ಪಕ್ಷ ಇಲ್ವಲ್ಲ, ಜನಗಳು ಅದೇ ಜನಗಳು ಕಾಮನ್ ತಾನೆ, ಸಂವಿಧಾನ ಕಾಮನ್ನು, ರೂಲ್ಸ್ಗಳು ಕಾಮನ್ ಇರೋದ್ರಿಂದ ಪಕ್ಷ BJP ಇದೆ ಅಂತ ಸಮಸ್ಯೆ ಏನು ಬದಲಾಗೋದಿಲ್ಲ, ಅಲ್ಲಿಯೂ ಸಮಸ್ಯೆ ಆಗುತ್ತೆ. ಇಲ್ಲಿ ಮತ್ತೆ ನಾವು ಚರ್ಚೆ ಮಾಡೋಕೆ ಇರೋದು ಇವರಿಗೊಂದು ಇದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ನಾವು ಏನೇ ಮಾಡಿದ್ರು ಜನ ಮತ ಹಾಕ್ತಾರೆ, ಏನೇ ಮಾಡಿದ್ರು ಗೆಲ್ಲಿಸ್ತಾರೆ ಅನ್ನುವಂಥದ್ರ ಆಧಾರದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಹೊರತಾಗಿ ಇನ್ನೇನು ಇಲ್ಲಿ ಕಾಣುತ್ತೆ. ಇವ್ರು ಇದ್ದಕ್ಕಿದ್ದಂಗೆ ಏನಾದರೂ ಡೆವಲಪ್ಮೆಂಟ್ ಇರ್ತರದು, ಯಾವುದೋ ಒಂದು ಹೊಸದಾಗಿ ಜನಗಳ ಮೇಲೆ ಹೊರೆ ಹೊರಿಸೋದು, ಈ ಥರದ್ದು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಜನಗಳನ್ನ. ನೀವು ಹೇಳಿದ್ರಿ ಏನೇ ಮಾಡಿದ್ರು ಅವ್ರು ಓಟ್ ಹಾಕ್ತಾರೆ, ಆ ಟೈಮ್ಗೆ ಏನು ಮಾಡಬೇಕು ಒಂದು ಯಾವುದೋ ದೇವ್ರ ಹೆಸರುನೋ ಇನ್ನೊಂದು ಹೆಸರುನೋ. ಸೊ ಇವ್ರು ಏನೋ ಒಂದು ಮಾಡ್ತಾರೆ, ಆ ಟೈಮ್ಗೆ ಪಿತೂರಿ ಏನು ಬೇಕು ಎಲೆಕ್ಷನ್ ಟೈಮ್ಗೆ ಮಾಡ್ತಾರೆ. ಸರಿ, 30% ಇದೆಯಲ್ಲ, ಇದನ್ನು ಮತ್ತೆ ಅದನ್ನೇ ಕೇಳ್ತೀವಿ, 30%ಇಂದ ಏನೆಲ್ಲ ಅನಾನುಕೂಲಗಳಾಗುತ್ತೆ ರಾಜ್ಯ ಸರ್ಕಾರಗಳಿಗೆ, ಅದನ್ನು ಸ್ವಲ್ಪ ವಿವರಿಸ್ಬೋದು? ಅದನ್ನ ನಾನು ಹೇಳ್ತಿರೋದು, ನಾವು ಏನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು 2026-27 ಬಜೆಟ್ ಮಂಡಿಸಿದ ನಂತರವಷ್ಟೇ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಬಜೆಟಲ್ಲಿ ಅವ್ರಿಗೆ ಈಗ 30% ಅನುದಾನ ಕೊಡಲೇಬೇಕು, ಅದಕ್ಕೆ ಬೇರೆ ಕಡೆ ಸಂಪನ್ಮೂಲ ಹಂಚಿಕೆ ಕ್ರೋಢೀಕರಣ ಮಾಡಲೇಬೇಕು. ಈಗ ಆಲ್ರೆಡಿ ಈಗಿರುವಂತೆ ತೆರಿಗೆ ಗುರಿ ಆಲ್ರೆಡಿ ಚರ್ಚೆ ಮಾಡ್ದಂಗೆ ಮುಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕಡೆಯಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಒಂದು ಹಂತಕ್ಕೆ ಬಂದು ಹೋಗ್ಬಿಟ್ಟಿದೆ. ಒಂದೇ ಒಂದು ಉಳಿದಿರುವಂಥದ್ದು ಸಾಲವನ್ನು ಹೆಚ್ಚಿಗೆ ಮಾಡುವಂಥದ್ದು. ಸಾಲ ಹೆಚ್ಚಿಗೆ ತೊಗೊಳ್ತಾ ಹೋಗ್ತಾರೆ, ಆಗ ತೆರಿಗೆ ಹೆಚ್ಚಿಗೆ ಬೀಳ್ತಾ ಹೋಗುತ್ತೆ, ಬಡ್ಡಿ ಹೆಚ್ಚಿಗೆ ಕಟ್ತಾ ಹೋಗ್ಬೇಕಾಗತ್ತೆ, ವಿತ್ತೀಯ ಕೊರತೆ ಜಾಸ್ತಿ ಆಗುತ್ತೆ. ವಿತ್ತೀಯ ಕೊರತೆ ನಿಮಗೆ ಫಿಸಿಕಲ್ ಡೆಪಾಸಿಟ್ ಆಲ್ರೆಡಿ 3.1 3.2% ಇದೆ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿ 2 ತರಹದ ಬಜೆಟ್ ಇರ್ತದೆ, ಒಂದು ಡೆವಲಪ್ಮೆಂಟಲ್ ಅಲೋಕೇಶನ್, ಒಂದು ನಾನ್ ಡೆವಲಪ್ಮೆಂಟಲ್ ಅಲೋಕೇಶನ್. ಈ ಅಭಿವೃದ್ಧಿ ಯೋಜನೆಗಳಿಗೆ ಅಲೋಕೇಶನ್ಗೆ ಈಗ ಆಲ್ರೆಡಿ ಕಡಿಮೆ ಆಗಿದೆ, ಅದರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಬಹುಶಃ ಗ್ಯಾರಂಟಿಗಳ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳಿದೆ. ಗ್ಯಾರಂಟಿಗಳ ಮೇಲೆ ದುಷ್ಪರಿಣಾಮಗಳು ಬಿದ್ದರೆ ಇದು ಈಗ ಕೆಲವೊಂದು ರಾಜ್ಯಗಳಲ್ಲಿ BJPಯವರು ಇದ್ದಾರೆ, ಇದನ್ನೇ ಅವರನ್ನು ಅನುಸರಿಸಿದಾರಲ್ಲ ಗ್ಯಾರಂಟಿಗಳನ್ನ. ಇವ್ರು ಇದಕ್ಕಿಂತ ಜಾಸ್ತಿ ಅನುಸರಿಸಿದ್ದಾರೆ ಅನ್ಸುತ್ತೆ ಬೇರೆ ಕಡೆ. ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದೀವಿ, ಬಿಹಾರಲ್ಲಿ ನೋಡಿದ 10,000 ಎಲೆಕ್ಷನ್ಗಿಂತ ಮುಂಚಿನ 10,000 ಕೊಟ್ಬಿಟ್ರಲ್ಲ. ಹೌದು, ಅನುಸರಿಸಿದ್ದಾರೆ. ಮತ್ತೆ ಹೇಳ್ತಿರುತ್ತೆ ಅವ್ರಿಗೆ ಗೆಲ್ತಾ ಇರೋದ್ರಿಂದ ಅವ್ರಿಗೆ ಯಾವ ಸಮಸ್ಯೆನೇ ಇಲ್ಲ. ಕಾಂಗ್ರೆಸ್ ಸೋಲ್ತಾ ಇರೋದ್ರಿಂದ ಸಮಸ್ಯೆ ಆಗ್ಬಿಟ್ಟೆ. ಇದು ಎಲ್ಲವನ್ನೂ ಚುನಾವಣೆಯ ಫಲಿತಾಂಶಕ್ಕೆ ಲಿಂಕ್ ಮಾಡ್ಬಿಟ್ಟಿದ್ದಾರೆ.
ತೊಂದರೆ ಇರುವಂಥ ಜನಗಳಿಗೋಸ್ಕರ ಯಾರು ರಾಜಕೀಯ ಮಾಡ್ತಾ ಇಲ್ಲ, ಅಧಿಕಾರ ಮಾಡ್ತಾ ಇಲ್ಲ. ಚುನಾವಣಾ ಫಲಿತಾಂಶಕ್ಕೆ ಪ್ರತಿಯೊಂದು ಯೋಜನೆ ಲಿಂಕ್ ಆಗಿರೋದ್ರಿಂದ ಗೆಲ್ತಾ ಇದೀವಲ್ಲ, ಪರವಾಗಿಲ್ಲ. ನಾವು ತರದೇ ಎದುರು ನಡೀತದೆ, ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಬಿಹಾರಲ್ಲಿ 10,000 ಕೊಟ್ಬಿಟ್ರು ಮಹಿಳೆಯರ ಖಾತೆಗೆ ಒಂದು 5 ದಿನ ಮುಂಚೆ. ಆದರೆ ಅಲ್ಲೊಂದು ಕ್ಲಾಸ್ ಇದೆ, ಇದು ನಿಮಗೆ ಪ್ರತಿ ತಿಂಗಳು ಕೊಡೋದಿಲ್ಲ, ಮುಂಚೆ ನೀವು ಈ ನಂತರ ನೀವು ಸಾಲ ತಗೊಳ್ಬೇಕು ಅನ್ನುವಂಥಕ್ಕೆ ಬಂದಿದೆ. ಜನಗಳಿಗೆ ಅದು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಏನೂ ಇಲ್ಲ. ಆಮೇಲೆ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷ ಚುನಾವಣೆ ನಡೆದಾಗ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಬೇಟಿ ಬಹಿನಾ ಸ್ಕೀಮ್ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ರು. ಅದಾದ್ಮೇಲೆ ಅದಕ್ಕೂ ಅಧಿಕಾರಕ್ಕೆ ಬಂದ್ಮೇಲೆ ಆ ಇಡೀ BPL ಕಾರ್ಡು APL ಕಾರ್ಡು ಎಲ್ಲ ಫಿಲ್ಟರ್ ಮಾಡಿ ಎಷ್ಟೋ ಲಕ್ಷ ಜನಗಳನ್ನು ಹೊರಗಾಕಿದ್ದು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಫೇಲ್ಯೂರ್ ಆಯ್ತಾ? ಏನಕ್ಕೆ ಅಂತ ಅಂದ್ರೆ ಇವ್ರು ಏನೋ ಫಿಲ್ಟರ್ ಮಾಡಕ್ ಹೋಗಿಲ್ಲ. ಈ ಗ್ಯಾರಂಟಿಗಳು ಯೋಜನೆಗಳನ್ನ ಕೊಡ್ಲಿಕ್ಕೆ ಇವ್ರೇನೋ ಫಿಲ್ಟರ್ ಮಾಡ್ಲಿಕ್ಕೆ ಹೋಗ್ಲಿವಲ್ಲ, ಅಲ್ಲದೆ ಫೇಲ್ಯೂರ್ ಆಗಿದೆಯಾ? ಇಲ್ಲ. ಅಟ್ಲೀಸ್ಟ್ ಇವ್ರು ಕಾಂಗ್ರೆಸ್ ಸರ್ಕಾರದ ಬೇರೆ ಸಾಧನೆಗಳು ಇಲ್ವೇ ಅಂತ ಹೇಳಿದ್ರು ಕೂಡ ಗ್ಯಾರಂಟಿ ಅಂದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ಒಂದು ಆರ್ಥಿಕ ಶಿಸ್ತಿದೆಯಲ್ಲ, ಅವರೊಂದು ಆರ್ಥಿಕ ಶಿಸ್ತಿದೆ. ಸಿದ್ದರಾಮಯ್ಯ 16 ಬಜೆಟ್ ಮಾಡಿಸಿದ್ದಾರೆ. ಅವರೊಬ್ಬ ಆರ್ಥಿಕ ತಜ್ಞ ರಾಜಕಾರಣಿ. ಅವರಲ್ಲಿರುವಂಥ ಆರ್ಥಿಕ ತಜ್ಞತೆ ಮತ್ತು ಇಂಥ ಗ್ಯಾರಂಟಿಗಳನ್ನ ತಮ್ಮದೇ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಲ್ಲಿ ದೋಷಗಳಿದ್ದಾವೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹೋಲಿಸಿದರೆ ಮಹಾರಾಷ್ಟ್ರದ ಸರ್ಕಾರದ ಗ್ಯಾರಂಟಿ ಯೋಜನೆ 1 ವರ್ಷಕ್ಕೆ ಹೋಲಿಸಿದರೆ ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಆದರೆ 2026-27 ಬಜೆಟಲ್ಲಿ ನಮಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈ 30% ಹೆಚ್ಚುವರಿ ಹೊರೆಯನ್ನು ಯಾವ ರೀತಿ ನಿಭಾಯಿಸ್ತಾರೆ. ಈಗ ನೀವು ಹೇಳೋ ಪ್ರಕಾರ ದೇರ್ ಇಸ್ ನೋ ಅದರ್ ಆಪ್ಷನ್, ಬೇರೆ ಯಾವುದೇ ಆಪ್ಷನ್ನೇ ಇಲ್ಲ ಇವ್ರಿಗೆ. ಅವ್ರು ಮಾಡಲೇಬೇಕು ಇವಾಗ. ಅವಾಗ ಅದು ಬಹುಶಃ ಏನಾಗುತ್ತೆ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಸಂಪತ್ತಿನ ಕ್ರೋಢೀಕರಣ ಮಾಡಿ 4 ಲಕ್ಷ ಕೋಟಿ ಬಜೆಟ್ ಏನು ಇಟ್ಟಿದ್ದಾರೆ, ಮುಂದಿನ ವರ್ಷ ಅಷ್ಟೇ ಕೂಡ ಅದಕ್ಕಿಂತ ಕಡಿಮೆ ಅಂತ ಬಜೆಟ್ ವೆಚ್ಚ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗ ಮೋಸ್ಟ್ಲಿ RDPR ಅಲ್ಲಿ ಆಗುವಂಥ ಯೋಜನೆಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಅನುಷ್ಠಾನದಲ್ಲಿ RDPR ಇದುವರೆಗೆ ಏನು ನಡೀತಾ ಇದೀಗ ಅಲ್ಲಿ ಕಡಿಮೆ ಮಾಡ್ತಾ 30% ಕೊಡೋಕ್ಕೆ ಆಗದಿರೋ ರೀತಿಗೆ ಹೋಗ್ಬೋದು. ಅಥವಾ ಆಗ ಇಷ್ಟು ವರ್ಷ ನಡೆದಿತ್ತಲ್ಲ 58 ದಿವಸ ಉದ್ಯೋಗ ನಡೆದಿರುವ ಸಾಧ್ಯತೆಗಳಿದ್ದಾವೆ. ಅದು 40 ದಿವಸಕ್ಕೂ ಇಳಿಬೋದು. ಮುಂದಿನ ದಿನಗಳಲ್ಲಿ ಅದು 125 ಅಲ್ಲ, ಅದು 40 ದಿವಸಕ್ಕೂ ಇಳಿಯುವಂಥ ಸಾಧ್ಯತೆಗಳು ಇದ್ದಾವೆ. ಕೊನೆಯದಾಗಿ ಕೇಳಬೇಕು ಅಂತಂದ್ರೆ, ಈ ಪಾಲಿಸಿ ಮೇಕಿಂಗ್ ಅಲ್ಲಿ ಹಿಂದಿನ ಸರ್ಕಾರ ಅಂದ್ರೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇತ್ತಲ್ಲ, ಅದು ಮಾಡಿದ್ದು ಎಷ್ಟು % ಮಾಡಿತ್ತು ಮತ್ತೆ ಏನೆಲ್ಲ ಮಾಡಿತ್ತು ಒಂದು. ಈಗ ಹೊಸ ಗೌರ್ನಮೆಂಟ್ ಅಂತಂದ್ರೆ ಮೋದಿ ಅವ್ರ ಸರ್ಕಾರ, BJP ಸರ್ಕಾರ ಬಂದಾದ್ಮೇಲೆ ಏನೆಲ್ಲ ಪಾಲಿಸಿಗಳನ್ನ ಮಾಡ್ತು, ಯಾವುದನ್ನು ತೆಗಿತು ಅಂದ್ರೆ ಬ್ರೀಫ್ ಒಂದು 2 minutes ಅಲ್ಲಿ ಹೇಳ್ಬೋದು. ಇಲ್ಲ, ಆಗಲೇ ಚರ್ಚೆ ಮಾಡ್ದಂಗೆ ಈ 4 ಮುಖ್ಯ ಕಾಯ್ದೆಗಳು ಮಾಡಿದ್ದು UPA ಸರ್ಕಾರ. ನರೇಗಾ, ಶಿಕ್ಷಣ ಹಕ್ಕು ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಆಹಾರ ಭದ್ರತೆ ಕಾಯ್ದೆ. ಇವು ನಿಜವಾದಂಥ ಜನಪರ ಕಾಯ್ದೆಗಳೇ. ಅದರ ಜಾರಿಗೊಳಿಸುವಲ್ಲಿ ಮಿತಿಗಳಿದ್ದಾವೆ, ಅದ್ರ ಬಗ್ಗೆ ನಾವು ಮಾತಾಡ್ತಾರೆ. ಒಟ್ಟು ಜನಪರ ಕಾಯ್ದೆಗಳಾಗಿದ್ದು. ಇದಕ್ಕೆ ಸರಿಸಾಟಿ ಆದಂಥ ಯಾವುದೇ ಕಾಯ್ದೆಯನ್ನು ಕಳೆದ 10-11 ವರ್ಷಗಳಲ್ಲಿ ಈ ಮೋದಿ ನೇತೃತ್ವದ ಸರ್ಕಾರ ಮಾಡಿಲ್ಲ ಅಂತ ನಾನು ವಿಷಾದದಿಂದ ಹೇಳಬೇಕಾಗುತ್ತೆ. ಯಾವುದೇ ಅದ್ರ ಬಗ್ಗೆ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅದರ ಬದಲಿಗೆ ಅತ್ಯಂತ ಕರಾಳವಾದಂಥ ಶಾಸನಗಳನ್ನು ಮತ್ತಷ್ಟು ಕರಾಳಗೊಳಿಸಿದ್ದನ್ನು UAPA ಕಾಯ್ದೆ ನೋಡ್ತಾ ಇದ್ದೀವಿ. PMLA ಆ್ಯಕ್ಟ್, ED ನೀವು ನೋಡಿದ್ರೆ ಕಳೆದ 11 ವರ್ಷಗಳಲ್ಲಿ ಕನ್ವಿಕ್ಷನ್ ರೇಟ್ 0.2% ಕೂಡ ಇಲ್ಲ. ಕನ್ವಿಕ್ಷನ್ ರೇಟು ದಾಳಿ ಮಾಡುತ್ತೆ, ಅರೆಸ್ಟ್ ಮಾಡುತ್ತೆ, ಬಂಧನ ಮಾಡುತ್ತೆ, 0.2% ಕೂಡ ಕನ್ವಿಕ್ಷನ್ ರೇಟ್ ಇಲ್ಲ. ಅದು ಆಯ್ತು. ಈಗ SIR ಅಂತ ತರ್ತಾ ಇದ್ದಾರೆ. SIR ಕೂಡ ಒಂದು ಕರಾಳತನಿಗೆ ಹೋಗ್ತಾ ಇದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ, ತೀವ್ರ ಪರಿಷ್ಕರಣೆ ಅಂತ ಮಾಡ್ತಾ ಇದ್ದಾರೆ. ಅದು ಎಲ್ಲೆಲ್ಲ ಆಗ್ತಾ ಇದೆ ಅಂತ ನೋಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ 1.36 ಕೋಟಿ 1.36 ಕೋಟಿ ಜನಸಂಖ್ಯೆಯನ್ನು ಮ್ಯಾಪಿಂಗ್ ಆಗಿದೆ. ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ. ಹೆಸರು ಬದಲಾವಣೆ ಆದರೆ ನನ್ನ ಗಂಗೂಲಿ ಅಂತ 2002ರ ಮತದಾರ ಪಟ್ಟಿಯಲ್ಲಿ ಗಂಗೂಲಿ GYLY ಅಂತಿದ್ದು 2025 ಮತದಾರ ಪಟ್ಟಿ ಎಲ್ಲ ಇದ್ದಿದ್ರೆ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ. ಸುಮ್ಮನೆ ಭಾಳ ಇದಾಗ್ತದೆ. ಅಂದರೆ ಜನರಿಗೆ ತೊಂದರೆ ಕೊಡುವಂತಹ ರೀತಿಯ ಕಾಯ್ದೆಗಳನ್ನು ಮತ್ತಷ್ಟು ತರ್ತಾ ಇದ್ದಾರೆ. ಆಮೇಲೆ ಇವಾಗ ಲೇಬರ್ ಆ್ಯಕ್ಟ್ ತಂದಿದೆ, ಅದೇನು ಚರ್ಚೆ ಆಗ್ಬೇಕು. ಅದ್ರ ಬಗ್ಗೆ ನಮ್ಮ ನಾನು ಪರಿಪೂರ್ಣವಾಗಿ ಓದಿಲ್ಲ. ಲೇಬರ್ ಆ್ಯಕ್ಟ್ ಏನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಲೇಬರ್ ಆ್ಯಕ್ಟ್ ಬೇರೆ ತರ್ತಾ ಇದ್ದಾರೆ. ಅದನ್ನು ಕಾರ್ಮಿಕ ಸಂಘಟನೆಗಳು ವಿರೋಧ ಮಾಡ್ತಿದ್ದಾರೆ. ಬಟ್ ಅದರ ನಿಜವಾದ ವಿವರಗಳನ್ನ ಸರ್ ಓದ್ಕೊಂಡ್ರೆ ಅದು ಮತ್ತೊಂದು ಸಲ ನೀವು ಇಡೀ ಲೇಬರ್ ಆ್ಯಕ್ಟ್ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಹೆಸರುಗಳು ಬದಲಾಯಿಸ್ತಿದ್ದಾರೆ. ಎಲ್ಲವನ್ನು ಹಿಂದಿ ಹೆಸರುಗಳು ಇಡ್ತಾ ಇದ್ದಾರೆ, ಸಂಸ್ಕೃತ ಹಿಂದಿ ಹೆಸರುಗಳು ಇಡ್ತಾ ಇದ್ದಾರೆ. ಇಂಡಿಯನ್ ಪೀನಲ್ ಕೋಡ್ ನಾಗರಿಕ ಸಂಹಿತೆ 4 ಹಳೆ ಪೀನಲ್ ಕೋಡ್ ಇತ್ತು, ಅದನ್ನೆಲ್ಲ ಬದಲಾವಣೆ ಮಾಡಿಬಿಟ್ಟು 4 ಇಂಡಿಯನ್ ಪೀನಲ್ ಕೋಡ್ ಆ್ಯಕ್ಟ್ಗಳನ್ನ ಬದಲಾವಣೆ ಮಾಡಿದ್ದಾರೆ. 2ನೇದು ಅದರಲ್ಲಿ ಕೂಡ ಕೆಲವು ಸೇರಿಸಿದ್ದಾರೆ, ಕೆಲವು ಬಿಟ್ಟಿದ್ದಾರೆ. ಇನ್ನು ಭಾಳ ಮುಖ್ಯವಾಗಿ UGC ಶಿಕ್ಷಣಕ್ಕೆ ಬಂದರೆ ವಿಕಸಿತ ಭಾರತ ಶಿಕ್ಷಣ ಕಾಯ್ದೆ ತಂದಿದ್ದಾರೆ, ಶಿಕ್ಷಣ ಆಯೋಗ ಅಂತ ಹೇಳ್ಬಿಟ್ಟು. ಅಂದರೆ ಇದುವರೆಗೂ UGC AICTC ಅಂತ ಏನಿದ್ದು ಅವು ಇನ್ನು ಮುಂದೆ ಇರೋದಿಲ್ಲ. ಈಗ
UGC ರದ್ದಾಗುತ್ತೆ, AICTC ಎಲ್ಲ ರದ್ದಾಗ್ಬಿಟ್ಟು ಈಗ ವಿಕಸಿತ್ ಭಾರತ ಆಯೋಗ ಅಂತ ಅಂದ್ಬಿಟ್ಟು ಹೊಸದಾಗಿ ತರ್ತಾ ಅದನ್ನೀಗ ಸ್ಟ್ಯಾಂಡಿಂಗ್ ಕಮಿಟಿ ಕೊಟ್ಟಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಕಾಯ್ದೆಯಾಗಿ ಬಂದಿಲ್ಲ. ಆಗಿಲ್ಲ. ಆ ವಿಧೇಯಕವನ್ನ ಜಂಟಿ ಪಾರ್ಲಿಮೆಂಟರಿ ಸಮಿತಿ ಇರುತ್ತಲ್ಲ, ಹೌದು. ಜಂಟಿ ಸಂಸದೀಯ ಸಮಿತಿ ಕೊಟ್ಟಿದ್ದಾರೆ. ಬರುತ್ತದೆ, ಯಾವುದೋ ಜಂಟಿ ಸಂಸದ ತರ್ತಾರೆ. ಸೊ ಶಿಕ್ಷಣವನ್ನ ಕೂಡ ಅಮೂಲಾಗ್ರ ಬದಲಾವಣೆ ಮಾಡ್ತಿರೋದು ನೋಡ್ತಾ ಇದೀವಿ. ಅಂದ್ರೆ ಈಗ ವಿಕಸಿತ ಭಾರತ ಆಯೋಗ VBGC ಏನಂತ ಇರುತ್ತೆ, ಆ ಥರದ ಆಯೋಗವನ್ನು ದರ ಕೊಟ್ಟಿದ್ದಾರೆ. UGC ತೆಗಿತಾರೆ, ಯಾವ್ದಕ್ಕೆ ತೆಗಿತಾರೆ ಅಂತ ಗೊತ್ತಿಲ್ಲ, ತೆಗಿತಾ ಇದ್ದಾರೆ. ಅದೇ ಕತೆ ಹೇಳ್ತಾರೆ, UGC ತಪ್ಪಿದಾವೆ, ಅಲ್ಲಿ ಸರಿಪಡಿಸ್ಬೋದು. ಅದನ್ನ ಸರಿಪಡಿಸ್ಕೋಬೋದಲ್ಲ. ಇವ್ರು ಯಾವ ರೀತಿ ನೆಗಡಿ ಬಂತು ಅಂದ್ರೆ ಮೂಗ್ ಕಟ್ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಅನಾಹುತ ಏನಾಗಿದೆ, ಇದು ವಿಕಸಿತ ಭಾರತ ಆಯೋಗ ಒಂದೇ ಪಾಯಿಂಟ್ ಹೇಳ್ತೀನಿ, ಸಮಯ ಕಡಿಮೆ ಇರೋದ್ರಿಂದ UGCಗೆ ಅನುದಾನದ ಒಂದು ಅಧಿಕಾರ ಇತ್ತು, ಅಲೋಕೇಶನ್ ಆಫ್ ಫಂಡ್. ಈ ಹೊಸ ಮಸೂದೆಯಲ್ಲಿ ಅಧಿಕಾರ ಇಲ್ವೇ ಇಲ್ಲ. ಅಲೋಕೇಶನ್ ಮತ್ತೆ ಕೇಂದ್ರ ಶಿಕ್ಷಣ ಇಲಾಖೆ ತಗೊಂಡ್ಬಿಟ್ಟಿದೆ ಸಂಪೂರ್ಣವಾಗಿ. ಇದಕ್ಕೆ ಕೇವಲ ಆಡಳಿತ ಅಧಿಕಾರ ಕೊಟ್ಟಿದ್ದಾರೆ. ಹೀಗಾಗಿ ಈಗಾಗ್ಲೇನೆ ಶಿಕ್ಷಣಕ್ಕೆ ದುಡ್ಡು ಕೊಡಲ್ಲ, ಕೆಲಸ ಮಾಡೋದು. ಶಿಕ್ಷಣಕ್ಕೆ ಈಗಾಗ್ಲೇ ಅವರು 0.5% ಮಾತ್ರ ಕೊಡ್ತಾ ಇದ್ದಾರೆ. ಈಗ ಇನ್ನೂ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ತನಗೆ ಸೇಡಿ ರಾಜಕಾರಣ ಮಾಡ್ತಾರೆ, ತಮ್ಮ ವಿರೋಧಿ ಪಕ್ಷಗಳು ಇರುವಂತಹ ಅಧಿಕಾರಕ್ಕೆ ಏನು ಕೊಡ್ತಿರೋದನ್ನ ನೋಡ್ತಾ ಇದ್ದೀವಿ. ತಮಿಳುನಾಡಿಗೆ PMC ಯೋಜನೆಯನ್ನ ಒಪ್ಪಳಿದ್ದಕ್ಕೆ ಅವರಿಗೆ NEP ಯನ್ನು ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು PMC ಯೋಜನೆ ಕೊಡುವಂತ 2,000 ಕೋಟಿ ಕೊಡದಿರೋದನ್ನು ಕೂಡ ನೋಡ್ತಾ ಇದೀವಿ. ಈಗಾಗಲೇ ತಮಿಳು ಸರ್ಕಾರ ಕೊಡ್ತಾ ಇಲ್ಲ 2,000 ಕೋಟಿ, ಯಾಕಂದ್ರೆ ಅವರು NEP ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಮುಂದೆ ಇನ್ನಷ್ಟು ವರ್ಷ ಆಗುತ್ತೆ. ಅಂದ್ರೆ ಇವ್ರು ಯಾವೇ ಮಾಡುವಂತ ಕಾಯ್ದೆಗಳು ಜನಪರವಾಗಿದಾವೆ ಅಂತ ನಾವು ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಇದು ಇಸ್ ನಾಟ್ ಪಾಲಿಟಿಕ್ಸ್, ಇಟ್ಸ್ ಅ ಫ್ಯಾಕ್ಟ್. ಎಸ್ ಸರ್. ಶ್ರೀಪಾದ್ ಭಟ್ ಸರ್, ತುಂಬಾ ಥ್ಯಾಂಕ್ ಯು. ಇಲ್ಲಿ ತನಕ ಬಂದು ನಮ್ಮ ಜನಗಳಿಗೆ ನರೇಗಾ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಇನ್ನು ಇದನ್ನ ಮುಂದಿನ ಒಂದು ಸೀರೀಸ್ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ನೀವು ಸೀರೀಸ್ ಮಾಡಿ ಜನಗಳಿಗೆ ಸ್ವಲ್ಪ ಮಾಹಿತಿ ಹೋದ್ರೆ, ಯಾಕೆಂದ್ರೆ ನರೇಗಾ ಬಗ್ಗೆ ಈಗ ರಾಮ್ಜಿ ಯಾಕಾಯ್ತು ಅಂತ ಸುಮಾರು ಜನ ಗೊತ್ತಿಲ್ಲ. ಬಹುಶಃ ಕೆಲವೊಬ್ಬರಿಗೆ ತೀರಾ ಕಡಿಮೆ ಗೊತ್ತಿರುತ್ತೆ. ಅದರಿಂದ ಆಗು ಹೋಗುಗಳು, ಅನುಕೂಲ ಅನಾನುಕೂಲಗಳು ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ನೀವು ಅವಾಗ ನಮಗೆ ಸ್ವಲ್ಪ ದಾರಿ ಮಾರ್ಗ ತೋರಿಸಿ. ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.